ಯೋ ಗೈಸ್, ಗೆಲ್ಲೋರು ಹೇಗಿದ್ದೀರಾ? ಇವತ್ತು ನಾವು ನೋಡೋ ಮೂವಿಯಲ್ಲಿ ಸಮುದ್ರದ ಕೆಳಗಡೆಯಿಂದ ಪೆಟ್ರೋಲ್ ಮತ್ತೆ ಕ್ರೂಡ್ ಆಯಿಲ್ ಅನ್ನ ತಗೊಳ್ಳುವ ಒಂದು ಕಂಪನಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸಮುದ್ರದ ಕೆಳಗಡೆ ತುಂಬಾನೇ ಕ್ರೂಡ್ ಆಯಿಲ್ ಇರೋ ವಿಷಯವನ್ನ ತಿಳ್ಕೊಂಡು ಕಾಂಟ್ರಾಕ್ಟ್ ಅನ್ನ ತಗೊಂಡು ಆ ಜಾಗದಲ್ಲಿ ಆಯಿಲ್ ಮೈನಿಂಗ್ ಸ್ಟೇಷನ್ ಅನ್ನ ಬಿಲ್ಡ್ ಮಾಡ್ತಾರೆ. ಆ ರೀತಿ ಇವುಗಳು ಆಯಿಲ್ ಅನ್ನ ತಗೊಳ್ಳೋದಕ್ಕಾಗಿ ಸಮುದ್ರದ ಕೆಳಗಡೆ ಇರ್ತಾ ಇರುವ ಟೆಕ್ನಾನಿಕ್ ಪ್ಲೇಟ್ಸ್ ಅನ್ನ ಹೊಡೆದು ಒಳಗಡೆ ನುಗ್ಗಿ ಆಯಿಲ್ ಅನ್ನ ತಗೋಬೇಕಾದ್ರೆ ಇಲ್ಲಿಯವರೆಗೆ ಭೂಮಿಯಲ್ಲಿ ನೋಡದೇ ಇರುವ ಒಂದು ವಿಷಯವನ್ನ ಕಂಡುಹಿಡಿಯುತ್ತಾರೆ. ಅದು ಏನು ಅಂತ ಇವ್ರುಗಳಿಗೆ ಅರ್ಥ ಆಗೋಷ್ಟರಲ್ಲಿ ಅದು ಇವ್ರುಗಳ ಕಥೆಯನ್ನೇ ಮುಗಿಸ್ಬಿಡುತ್ತೆ. ಅಂತದ್ದು ಏನನ್ನ ತಾನೇ ಇವ್ರುಗಳು ಕಂಡುಹಿಡಿದ್ರು, ಅಂತಹ ವಿಷಯ ಏನೋದು ಅನ್ನೋದನ್ನ ನಮಗೆ ಸಖತ್ತಾಗಿ ಸೂಪರ್ ಆಗಿ ಹೇಳಿರುವ ಮೂವಿನೇ ಸೆಕ್ಟರ್ 7. ಸೊ ಮೂವಿಯನ್ನು ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1985ನೇ ವರ್ಷ ಸೆಕ್ಟರ್ 7 ಅನ್ನುವ ಒಂದು ಆಯಿಲ್ ಮೈನಿಂಗ್ ಸ್ಟೇಷನ್ ಅನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ಆಯಿಲ್ ಬಾವಿಯನ್ನ ಡ್ರಿಲ್ ಮಾಡುವ ಸ್ಟೇಷನ್ ಅನ್ನ ಹಾಕಿ ಮೇಲಿಂದ ಒಂದು ದೊಡ್ಡ ಡ್ರಿಲ್ ಬಿಟ್ ಅನ್ನ ಹಾಗೆ ಸಮುದ್ರದ ಕೆಳಗಡೆ ಗಿಳುಕ್ಸಿ 8800 ಅಡಿಯಲ್ಲಿ ಒಂದು ದೊಡ್ಡ ತೂತನ್ನ ಹಾಕ್ತಾರೆ. ಆ ರೀತಿ ಡ್ರಿಲ್ಲಿಂಗ್ ಮಿಷನ್ ಅನ್ನು ಯೂಸ್ ಮಾಡಿ ಅಲ್ಲಿ ತೂತನ್ನ ಹಾಕ್ತಿರ್ಬೇಕಾದ್ರೆ ಆ ಡ್ರಿಲ್ಲಿಂಗ್ ಮಿಷನ್ ಕೆಟ್ಟೋಗ್ಬಿಡುತ್ತೆ ಅನ್ಸುತ್ತೆ. ಸೊ ಅದನ್ನ ಚೆಕ್ ಮಾಡೋದಕ್ಕಾಗಿ ಮೇಲಿರುವ ಸ್ಟೇಷನ್ ಇಂದ ಒಬ್ಬರು ಟೆಕ್ನಿಷಿಯನ್ ಕೆಳಗಡೆ ಬರ್ತಾರೆ. ಒಂದು ಚಿಕ್ಕ ಸಬ್ಮೆರಿನ್ ಶಿಪ್ ಅಲ್ಲಿ ಆ ಜಾಗಕ್ಕೆ ಬಂದು ಇಳಿತಾರೆ. ಆ ಡ್ರಿಲ್ ಬಿಟ್ ಅಲ್ಲಿ ಏನು ತಾನೇ ಪ್ರಾಬ್ಲಮ್ ಅಂತ ನೋಡೋದಕ್ಕಾಗಿ ನಿಧಾನಕ್ಕೆ ನಡೆದು ಬರ್ತಾರೆ ಇಲ್ಲಿ ಸಮುದ್ರದ ಕೆಳಗಡೆ. ಆವಾಗ ಡ್ರಿಲ್ ಬಿಟ್ಟಿನ ಹತ್ರ ಒಂದು ದೊಡ್ಡ ತಿಮಿಂಗ್ಲ ಅಂತ ಒಂದು ರೀತಿ ಸದ್ ಮಾಡುತ್ತಲ್ಲ, ಆ ರೀತಿ ಸದ್ ಮಾಡ್ಕೊಂಡು ಹೋಗ್ತಿರುತ್ತೆ. ಅದನ್ನ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ ಈ ವ್ಯಕ್ತಿ. ಆ ರೀತಿ ಅವರು ಮೈ ಮರೆತು ನಿಂತಿರ್ಬೇಕಾದ್ರೆ ಸಡನ್ ಆಗಿ ಅವರು ನಿಂತಿರುವ ಜಾಗ ಹೊಡೆದೋಗಿ ಹಾಗೆ ಕೆಳಗಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ಹೇ, ಏನಿದು ಅಂತ ಒಂದು ಸೆಕೆಂಡ್ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಆವಾಗ ಕೆಳಗಡೆ ಹೊಡೆದೋಗಿ ಬಿಟ್ಟಿರುವ ಕ್ರಾಕ್ಸ್ ಇಂದ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಚಿತ್ರವಾದ ಜೀವಿಗಳು ಹೊರಗಡೆ ಬಂದು ಅವರನ್ನ ಸುತ್ತ ಹಾಗೆ ಸ್ವಿಮ್ ಮಾಡೋದಕ್ಕೆ ಶುರು ಮಾಡ್ತವೆ. ಇಂತಹ ಸೌಂದರ್ಯವಾದ ಪುಟ್ಟ ಮೀನುಗಳನ್ನ ನಾನು ಇಲ್ಲಿಯವರೆಗೂ ನೋಡೇ ಇಲ್ಲ ಅಂತ ಅವರು ತುಂಬಾನೇ ಆಶ್ಚರ್ಯವಾಗಿ ಮೈ ಮರೆತು ಆ ಮೀನುಗಳನ್ನ ನೋಡ್ತಿರ್ತಾರೆ. ಯಾಕೆಂದ್ರೆ ಮಾನವ ಜನಾಂಗದವರು ಇಲ್ಲಿಯವರೆಗೂ ಆ ರೀತಿಯ ಮೀನುಗಳನ್ನ ನೋಡೇ ಇಲ್ಲ. ಸೊ ಅವರು ಅದನ್ನ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಮತ್ತೆ ಕೆಳಗಡೆ ಭೂಮಿಯಲ್ಲಿ ಅವರು ನಿಂತಿರುವ ಜಾಗದ ಕೆಳಗಡೆ ದೊಡ್ಡ ಭೂಕಂಪ ರೀತಿ ಆಗಿ ಫ್ಲೋರ್ ಹೊಡೆದೋಗಿ ಚಿಂದಿ ಆಗ್ತಿರುತ್ತೆ. ಅದ್ರ ಮೇಲೆ ನಿಂತಿದೆ ಈ ಟೆಕ್ನಿಷಿಯನ್ ಅವರು ಕೂಡ ಅದರಿಂದ ತಪ್ಪಿಸಿಕೊಂಡು ಮತ್ತೆ ಶಿಪ್ಗೆ ಹೋಗ್ಬಿಡ್ಬೇಕು, ಸ್ಟೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಅವರು ಟ್ರೈ ಮಾಡ್ಬೇಕಾದ್ರೆ ಆವಾಗ ಪುಟ್ಟ ಮೀನುಗಳು ವಿಚಿತ್ರ ಜೀವಿಗಳು ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡುತ್ತೆ. ಹಾಗೆ ಕಟ್ ಮಾಡಿದ್ರೆ ಇವಾಗ 2011 ಸೆಕ್ಟರ್ 7 ಆಯಿಲ್ ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಿರುವ ವರ್ಕರ್ಸ್ ಎಲ್ಲ ತುಂಬಾನೇ ಗಾಬರಿಯಾಗಿ ಹರಿಬರಿಯಾಗಿ ಅಲ್ಲಿ ಇಲ್ಲಿ ಅಂತ ಓಡಿ ಹೋಗ್ತಿರ್ತಾರೆ. ಏನು ಅಂತ ನೋಡಿದ್ರೆ ಏನೋ ಒಂದು ಅಪಾಯ ಅಲಾರಂ ಬೇರೆ ಬಡ್ಕೋತಿರುತ್ತೆ. ಅದೇನಂದ್ರೆ ಇವ್ರುಗಳು ಡ್ರಿಲ್ಲಿಂಗ್ ಅನ್ನ ಹಾಕುವ ರೈಸನ್ ಅನ್ನುವ ಮಿಷಿನ್ ಅಲ್ಲಿ ಏನೋ ಒಂದು ಹೈಡ್ರಾಲಿಕ್ ಪ್ರೆಷರ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅನ್ಸುತ್ತೆ. ಅದನ್ನ ಬೇಗನೆ ಇವ್ರುಗಳು ಸರಿ ಮಾಡ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲವೇ ನಾಶವಾಗ್ಬಿಡುತ್ತೆ. ಆ ಡ್ರಿಲ್ ಬಿಟ್ಟೆ ಹೊಡೆದೋಗುತ್ತೆ. ಆದ್ರಿಂದ ವರ್ಕರ್ಸ್ ಎಲ್ಲರಿಗೂ ಒಟ್ಟಿಗೆ ಇಳಿದು ಬೇಗ ಬೇಗ ಕೆಲಸವನ್ನ ಮಾಡಿ ಅದನ್ನ ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಆಯಿಲ್ ಮೈನಿಂಗ್ ಸ್ಟೇಷನ್ ಇನ ಕ್ಯಾಪ್ಟನ್ ತುಂಬಾನೇ ಗಾಬರಿಯಾಗಿ ಮೇಲಿಂದ ವಿಂಡೋ ಮುಖಾಂತರ ಹೊರಗಡೆ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಒಬ್ಬಳು ಹುಡುಗಿ ಮೇಲಿಂದ ಹಗ್ಗವನ್ನ ಹಿಡಿದು ಹಾಗೆ ಸೊಯ್ ಅಂತ ಜಾರಿ ಕೆಳಗಡೆ ಹೋಗ್ತಿರ್ತಾಳೆ. ಇವಳೇನೆ ಈ ಮೂವಿಯ ಹೀರೋಯಿನ್. ಇಡೀ ಆಯಿಲ್ ಮೈನಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಟೆಕ್ನಿಕಲ್ ಆಫೀಸರ್ ನಮ್ಮ ಹೀರೋಯಿನ್. ಅವಳು ಮತ್ತೆ ಇನ್ನವೇ ಒಂದು 4-5 ವರ್ಕರ್ಸ್ ಒಟ್ಟಿಗೆ ಸೇರಿ ಆ ರೈಸನ್ ಪೈಪ್ ಅನ್ನ ಜೋರಾಗಿ ಟೈಟ್ ಆಗಿ ಹಿಡ್ಕೊಂಡಿರ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ಅದರಲ್ಲಿ ಪ್ರೆಷರ್ ಜಾಸ್ತಿ ಇರ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡೋದಕ್ಕಾಗಿ ವಾಲ್ಸ್ ಗಳನ್ನ ತಿರುಗಿಸ್ತಾಳೆ. ಆವಾಗ ಪ್ರೆಷರ್ ಅಲ್ಲಿ ಹೊಡೆದು ಹಾಗೆ ಹಾರಿ ಬಂದ ಒಂದು ಮೆಟಲ್ ಪೀಸ್ ಇವಳ ಬೆನ್ನಿಗೆ ಪಟಾರ್ ಅಂತ ಹೊಡೆದು ಬಿಡುತ್ತೆ. ಹಾಗಿದ್ರು ಕೂಡ ಅದನ್ನು ದಾಟಿ ನಮ್ಮ ಹೀರೋಯಿನ್ ಅಲ್ಲಿರುವ ವಾಲ್ಸ್ ಅನ್ನ ಅದು ಇದು ಅಂತ ಮಾಡಿ ತಿರುಗಿಸಿ ಹೇಗೋ ಸಿಚುವೇಶನ್ ನ ಕಂಟ್ರೋಲ್ ಗೆ ತರ್ತಾಳೆ. ಅದೇ ಸಮಯದಲ್ಲಿ ಆ ಸ್ಟೇಷನ್ ಅಲ್ಲಿ ಇನ್ನೊಂದು ಲ್ಯಾಬ್ ಇರುತ್ತೆ, ಅದನ್ನ ನಮಗೆ ಇವಾಗ ತೋರಿಸ್ತಾರೆ. ಆ ಆಯಿಲ್ ಸ್ಟೇಷನ್ ಇನ ಕ್ಯಾಪ್ಟನ್ ಮತ್ತೆ ವೈಟ್ ಕೋಟ್ ಅನ್ನು ಹಾಕೊಂಡಿರುವ ಒಬ್ಬರು ಸೈಂಟಿಸ್ಟ್ ಮತ್ತೆ ಅವರುಗಳ ಜೊತೆ ಇವಾಗ ಹಾಕಿರುವ ಹೊಸ ಡ್ರಿಲ್ ಬಗ್ಗೆ ಕಂಪ್ಯೂಟರ್ ಅಲ್ಲಿ ನೋಡಿ ಕೂತಿರುವ ನಮ್ಮ ಹೀರೋ ಮೂವರುವೆ ಆ ಜಾಗದಲ್ಲಿ ಇರ್ತಾರೆ. ಈ ಸಲ ನಾವು ತೋಡಿರುವ ಹೊಸ ಡ್ರಿಲ್ ಅಲ್ಲಿ ನಮಗೆ ಆಯಿಲ್ ಸಿಗೋದಿಲ್ಲ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಆವಾಗ ಅದನ್ನ ಕೇಳಿದ ಸೈಂಟಿಸ್ಟ್ ಇದು 25 ವರ್ಷಗಳ ಹಿಂದೆ ಆ ಘಟನೆ ನಡೆದಿದ್ದ ಅದೇ ಜಾಗ ಅಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಡೋರ್ ಅನ್ನು ಓಪನ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಒಳಗಡೆ ಬರ್ತಾಳೆ. ಅವಳು ಅಲ್ಲಿಗೆ ಬರೋದನ್ನ ನೋಡಿದ ತಕ್ಷಣವೇ ಮಾತನ್ನ ಚೇಂಜ್ ಮಾಡ್ಬಿಡ್ತಾರೆ. ಒಳಗಡೆ ಬಂದಿದ್ದ ನಮ್ಮ ಹೀರೋಯಿನ್ ಅಲ್ಲಿರುವ ಕಂಪ್ಯೂಟರ್ ಅನ್ನು ನೋಡಿ ಇಲ್ಲುವೇ ಆಯಿಲ್ ಸಿಗ್ಲಿಲ್ಲ ಅನ್ನೋ ವಿಷಯವನ್ನ ತಿಳ್ಕೊಬಿಟ್ಟು ತುಂಬಾನೇ ಟೆನ್ಷನ್ ಆಗ್ತಾಳೆ. ಆವಾಗ ಕ್ಯಾಪ್ಟನ್ ನಮ್ಮ ಹೀರೋಯಿನ್ ಹತ್ರ ಇನ್ನ ಎಷ್ಟು ಜಾಗದಲ್ಲಿ ತಾನಮ್ಮ ನಾವು ಡ್ರಿಲ್ಲಿಂಗ್ ಅನ್ನ ಮಾಡ್ಬೇಕು ಅಂತ ಒಂಥರ ವಿಕ್ಸ್ ಆಗಿ ಕೇಳ್ತಿರ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಯಾವ ಜಾಗದಲ್ಲಿ ಡ್ರಿಲ್ಲಿಂಗ್ ಅನ್ನ ಮಾಡ್ಬೇಕು ಅನ್ನೋದನ್ನ ಡಿಸೈನ್ ಮಾಡುವ ಟೆಕ್ನಿಕಲ್ ಆಫೀಸರ್. ಸೊ ಕ್ಯಾಪ್ಟನ್ ಇವಳನ್ನ ಕಿಂಡಲ್ ಮಾಡೋ ರೀತಿ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹುಡುಗಿ ಅಷ್ಟೇ ಟೆನ್ಷನ್ ಆಗ್ಬಿಟ್ಲು. ಆಯಿಲ್ ಇರುವ ಜಾಗವನ್ನ ಕರೆಕ್ಟ್ ಆಗಿ ಕೊಂಡಿಡ್ದು ಆಯಿಲ್ ಅನ್ನ ತಗೊಳ್ದೆ ನಾನು ಈ ಜಾಗವನ್ನ ಬಿಟ್ಟು ಹೋಗೋದಿಲ್ಲ, ಈ ಸಮುದ್ರವನ್ನ ಬಿಟ್ಟು ನಾನು ಹೋಗೋದಿಲ್ಲ ಅಂತ ಸೆಲ್ಫ್ ಪ್ರಾಮಿಸ್ ಅನ್ನ ಮಾಡ್ಕೊತಾಳೆ. ಅದೇ ಸಮಯದಲ್ಲಿ ಆ ಸ್ಟೇಷನ್ ಇನ ಇನ್ನೊಂದು ಸೈಡ್ ಅನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ಕೆಲಸ ಮಾಡ್ತಿರುವ ಇಬ್ಬರು ಹುಡುಗರು ಅಲ್ಲಿರುವ ಡ್ರಿಲ್ ಬಿಟ್ ಪಕ್ಕದಲ್ಲಿ ನಿಂತು ಮಾತಾಡ್ತಿರ್ತಾರೆ. ಆವಾಗ ಆ ಜಾಗಕ್ಕೆ ಒಬ್ಬ ಸ್ಲೀವ್ಲೆಸ್ ಡ್ರೆಸ್ ಅನ್ನ ಹಾಕಿ ಬರ್ತಾನೆ. ಏನ್ರು ಯಾವಾಗಿನ ರೀತಿಯೂ ಎಷ್ಟೋ ಕಷ್ಟಪಟ್ಟರು ಕೂಡ ಈ ಜಾಗದಲ್ಲಿ ನಾವು ಆಯಿಲ್ ಅನ್ನ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ವಲ್ಲ
ಅಂತ ಹೇಳಿ ಬೇಜಾರಾಗ್ತಿರ್ತಾನೆ. ಅಂತ ಅವರು ಮಾತಾಡ್ತಿರ್ಬೇಕಾದ್ರೇನೆ ಹಾಗೇನೆ ಆ ಡ್ರಿಲ್ ಬಿಟ್ ಅನ್ನ ಮೇಲ್ಗಡೆ ತೆಗಿತಾರೆ. ಅದರಿಂದ ಕಪ್ಪು ಕಲರ್ ಬದಿ ರೀತಿ ಹೊರಗಡೆ ಬರುತ್ತೆ. ಅದ್ರ ಜೊತೆಗೆ ಸ್ಟಾರ್ಟಿಂಗ್ ಅಲ್ಲಿ ತೋರಿಸೋದ್ರಲ್ಲ ಪುಟ್ಟ ಮೀನುಗಳು, ಅದರಲ್ಲಿ ಒಂದು ಇವಾಗ ಬರುತ್ತೆ. ಅದನ್ನ ನೋಡಿದ ತಕ್ಷಣ ಏನಿದು ಅಂತ ತುಂಬಾ ಶಾಕ್ ಆಗಿ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಅದನ್ನ ತಗೊಂಡು ಬಂದು ಆ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಸೈಂಟಿಸ್ಟ್ ಗೆ ಒಬ್ಬರು ಅಸಿಸ್ಟೆಂಟ್ ಹುಡುಗಿ ಇರ್ತಾಳೆ. ಅವಳ ಕೈಗೆ ಅದನ್ನ ಕೊಡ್ಬೇಕಾದ್ರೆ ಆ ಹುಡುಗಿ ಅದನ್ನ ಒಂದು ತೊಟ್ಟಿ ಒಳಗಡೆ ಹಾಕಿ ಇಟ್ಕೋತಾಳೆ. ಇದು ಏನಿದು ಜೀವಿ ಅಂತ ಹುಡುಗರು ಆ ಹುಡುಗಿ ಹತ್ರ ಕೇಳ್ಬೇಕಾದ್ರೆ ಸೂರ್ಯನ ಬೆಳಕೆ ಹೋಗಿ ರೀಚ್ ಮಾಡದೇ ಇರೋ ಮಟ್ಟಿಗೆ ತುಂಬಾನೇ ನಾಟ್ ಡೀಪ್ ಅಲ್ಲಿ ಆಳದಲ್ಲಿ ಬದುಕುವಂತಹ ಜೀವಿಗಳೇ ಕೀಮೋಸಿಂಥೆಟಿಕ್ ಸಿಸ್ಟಮ್ಸ್. ಸೊ ಈ ಜೀವಿ ಕೀಮೋಸಿಂಥೆಟಿಕ್ ಸಿಸ್ಟಮ್ ಅನ್ನು ಸೇರಿದ್ದು ಅಂತ ಈ ಕಡೆ ಇಬ್ಬರು ಹುಡುಗರಿಗೆ ಹೇಳ್ತಿರ್ತಾಳೆ. ಆಗಿರ್ಬೇಕಾದ್ರೆ ಇನ್ನೊಬ್ಬ ಲೇಬರ್ ಈ ಕಡೆ ಬಂದವನು ಅಲ್ಲಿ ಸೌಂದರ್ಯವಾದ ಮೀನುಗಳು ತೊಟ್ಟಿ ಒಳಗಡೆ ಇರ್ತಾ ಇರೋದನ್ನು ನೋಡಿ ಅದನ್ನ ಕೈಗೆ ತಗೊಂಡು ನೋಡ್ತಿರ್ತಾನೆ. ಆವಾಗ ಆ ಪುಟ್ಟ ಮೀನು ಪಚಕಂತ ಏನನ್ನು ಯೂಸ್ ಮಾಡಿ ಅವನ ಬಾಯಿಗೆನೆ ಚುಚ್ಚಿಬಿಡುತ್ತೆ. ನೋವಿನಲ್ಲಿ ಅದನ್ನ ತೆಗೆದು ಬಿಸಾಕ್ಬಿಟ್ಟು ಇವನು ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಎಲ್ಲರಿಗೂ ಓಡಿ ಬಂದು ಇವನನ್ನು ನೋಡ್ತಾರೆ. ಆವಾಗ ಕೆಳಗಡೆ ಬಿದ್ದಿದ್ದ ಆ ಮೀನು ಹಾಗೆ ಜಂಪ್ ಮಾಡಿ ಎಲ್ಲ ಹೋಗಿ ಹೌಸ್ಕೊಬಿಡುತ್ತೆ. ನಂತರ ಆವತ್ತಿನ ದಿನ ಸಂಜೆ ಆ ತೊಟ್ಟಿಯಲ್ಲಿ ಚುಚ್ಚಿಸ್ಕೊಂಡಲ್ವಾ ವ್ಯಕ್ತಿ, ಆ ಲೇಬರ್ ಹುಡುಗ ಬಂದು ನಮ್ಮ ಸೈಂಟಿಸ್ಟ್ ಹುಡುಗಿಯನ್ನ ಮಾತಾಡಿಸಿ ಜೊಲ್ ಬಿಡ್ತಿರ್ತಾನೆ. ಅವನಿಗೆ ಇವಳ ಮೇಲೆ ತುಂಬಾ ದಿನದಿಂದ ಆಸೆ ಅನ್ಸುತ್ತೆ. ಆದ್ರಿಂದ ತುಂಬಾ ದಿನಗಳಿಂದ ಇವಳನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡಿನೇ ಹಿಂದೆ ತಿರುಗ್ತಿದ್ದಾನೆ ಅನ್ಸುತ್ತೆ. ಇವನು ಚೆನ್ನಾಗಿರ್ಬೇಕಾದ್ರೇನೆ ಅವಳಿಗೆ ಇವನನ್ನ ಇಷ್ಟವಾಗುವುದಿಲ್ಲ. ಇವಾಗ ಮೀನು ಬೇರೆ ಚುಚ್ಚಿ ಇವನ ತುಟಿ ಬೇರೆ ನೋಡಿ ಹೇಗೆ ಹೂತ್ಕೊಂಡಿದೆ ಅಂತ. ಸೊ ಆ ಬಾಯಿಯನ್ನ ಇಟ್ಕೊಂಡು ಇವಳಿಗೆ ಪ್ರಪೋಸಲ್ ಅವನು ಮಾಡೋದಕ್ಕೆ ಬರ್ಬೇಕಾದ್ರೆ ಹೋಗಲ್ಲೋ ಅಂತ ಅವನ ಕಪಲಕೆನೆ ಹೊಡೆದು ಹೊರಗಡೆ ಕಳಿಸೋಳೆ. ಆವತ್ತಿನ ದಿನ ಸಂಜೆ ಕ್ಯಾಪ್ಟನ್ ಅವರು ಸ್ಟೇಷನ್ ಅಲ್ಲಿ ಇರ್ತಾ ಇರೋ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ನಮ್ಮ ಡ್ರೆಸ್ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಈ ಸ್ಟೇಷನ್ ಅನ್ನ ಖಾಲಿ ಮಾಡಿ ನಾವು ಹೋಗ್ಬೇಕಂತೆ. ಹಾಗಂತ ಹೈಯರ್ ಅಫಿಷಿಯಲ್ಸ್ ಇಂದ ಆರ್ಡರ್ ಬಂದಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಒಪ್ಕೊಳ್ಳೋದೇ ಇಲ್ಲ, ನಮ್ಮ ಹೀರೋಯಿನ್ ಒಪ್ಕೊಳ್ಳೋದೇ ಇಲ್ಲ. ಆದ್ರೆ ಜೊತೆಗಿರೋರು ಇವ್ರುಗಳು ಆಯಿಲ್ ಅನ್ನ ಹುಡುಕ್ತೀನಿ ಕಂಡುಹಿಡಿತೀನಿ ಅಂತ ಹೇಳಿ ಈ ಏರಿಯಾದಲ್ಲಿ ಇರ್ತಾ ಇರುವ ಸಮುದ್ರದ ಕೆಳಗಡೆ ಲ್ಯಾಂಡ್ ಅನ್ನ ಡ್ರಿಲ್ಲಿಂಗ್ ಮಿಷಿನ್ ಅನ್ನ ಹಾಕಿ ತೂತ್ ಮಾಡಿ ಡ್ಯಾಮೇಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ರಿಂದ ಬೇರೆ ದಾರಿನೇ ಇಲ್ಲ, ಈ ಜಾಗವನ್ನ ಖಾಲಿ ಮಾಡ್ಕೊಂಡು ನಾವು ಬೇರೆ ಜಾಗಕ್ಕೆ ಹೋಗೋದೇನೆ ಸರಿ ಅಂತ ಸೈಂಟಿಸ್ಟ್ ಅವರು ಕೂಡ ಹೇಳ್ಬಿಡ್ತಾರೆ. ಆದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಈ ಜಾಗದಲ್ಲಿ ಖಂಡಿತ ಆಯಿಲ್ ಇದ್ದೇ ಇದೆ, ಅದನ್ನ ತೆಗ್ದಾದ ಮೇಲೆನೆ ಈ ಜಾಗವನ್ನ ಖಾಲಿ ಮಾಡಿ ನಾನು ಹೋಗ್ತೀನಿ ಅಂತ ಹೇಳಿ ನಮ್ಮ ಹುಡುಗಿ ಟೆನ್ಷನ್ ಆಗಿ ಅಲ್ಲಿಂದ ಹೋಗ್ಬಿಡ್ಬೇಕಾದ್ರೆ ಅಲ್ಲಿ ರನ್ ಆಗದೆ ಇರುವ ಡ್ರಿಲ್ಲಿಂಗ್ ಮಿಷಿನ್ ಅವಾಗ ರಿಪೇರಿ ಆಗ್ಬಿಡ್ತಿದೆ ಅನ್ನೋದ್ರಿಂದ ಅದನ್ನ ಸರಿ ಮಾಡ್ತಿರ್ತಾಳೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋಯಿನ್ ಹತ್ರ ನಾವು ಆಲ್ಮೋಸ್ಟ್ 100 ತೂತುಗಳಿಗಿಂತ ಜಾಸ್ತಿನೇ ಡ್ರಿಲ್ಲಿಂಗ್ ಅನ್ನ ಹಾಕ್ಬಿಟ್ಟಿದೀವಿ, ಆ ರೀತಿ ಮಾಡಿದ್ರು ಕೂಡ ಇನ್ನವೇ ನಮಗೆ ಆಯಿಲ್ ಸಿಕ್ಕಿಲ್ಲ, ಹಾಗಿದ್ರು ಕೂಡ ಈ ಜಾಗದಲ್ಲಿ ಆಯಿಲ್ ಅನ್ನ ಕಂಡುಹಿಡಿದೆ ನಾನು ಬರೋದಿಲ್ಲ ಅಂತ ನೀನು ಹಠ ಮಾಡೋದಕ್ಕೆ ಏನು ಕಾರಣ ಅಂತ ಅವನು ಕೇಳಿದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಈ ಸೆಕ್ಟರ್ 7 ಅಲ್ಲಿ ತುಂಬಾ ಜನರು ಆಯಿಲ್ ಅನ್ನ ಕಂಡುಹಿಡಿಯೋದಕ್ಕಾಗಿ ತನ್ನ ಜೀವವನ್ನೇ ಕೊಟ್ಟಿದ್ದಾರೆ. ಸೊ ಅವ್ರಗಳ ಕೈಯಲ್ಲಿ ಮಾಡೋಕೆ ಆಗದೆ ಇದ್ದ ಆ ವಿಷಯವನ್ನ ನಾನು ಖಂಡಿತ ಮಾಡಿ ಮುಗಿಸ್ತೀನಿ, ಆಮೇಲೆ ನಾನು ಬರೋದು ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಆದ್ರೆ ನಮ್ಮನ್ನ ಪ್ಯಾಕ್ ಮಾಡಿ ಇಲ್ಲಿಂದ ಜಾಗವನ್ನ ಖಾಲಿ ಮಾಡಿ ಹೋಗಿ ಅಂತ ಆರ್ಡರ್ ಬಂದ್ಬಿಟ್ಟಿದೆಯಲ್ಲ, ಸೊ ನಾವೆಲ್ಲ ವೆಕೆಟ್ ಮಾಡಿ ಈ ಜಾಗವನ್ನ ಬಿಟ್ಟು ಹೋಗ್ತೀವೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಹಳೆ ಕ್ಯಾಪ್ಟನ್ ಅವರು ಒಬ್ಬರು ಕೂಡ ಈ ಜಾಗಕ್ಕೆ ಬರ್ತಿದ್ದಾರೆ ಅಂತ ಹೀರೋ ಹೇಳ್ತಾನೆ. ಆ ಹಳೆ ಕ್ಯಾಪ್ಟನ್ ಅವರು ನಮ್ಮ ಹೀರೋಯಿನ್ ಗೆ ಬೇಕಾಗಿರೋರು. ಸೊ ಅವರ ಹೆಸರನ್ನು ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ ಸ್ವಲ್ಪ ಖುಷಿ ಆಗ್ತಾಳೆ. ಆವತ್ತಿನ ದಿನ ಸಂಜೆ ಒಂದು ಹೆಲಿಕಾಪ್ಟರ್ ಆ ಸ್ಟೇಷನ್ ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿಯುತ್ತೆ. ಅದರ ಒಳಗಡೆಯಿಂದ ಹಳೆ ಕ್ಯಾಪ್ಟನ್ ಅವರು ಹೊರಗಡೆ ಬರ್ತಾರೆ. ಅದೇ ಸಮಯದಲ್ಲಿ ಈ ಜಾಗದಲ್ಲಿ ಕೆಲಸ ಮಾಡ್ತಿದ್ದವರು ತುಂಬಾ ಜನರು ಅವರ ಲಗೇಜಸ್ ಅನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಅವರ ಊರಿಗೆ ಹೋಗೋದಕ್ಕಾಗಿ ರೆಡಿ ಆಗಿರ್ತಾರೆ. ಕ್ಯಾಪ್ಟನ್ ಅವರು ಬಂದು ಇಳ್ಕೊಂಡಿದ್ದ ಅದೇ ಹೆಲಿಕಾಪ್ಟರ್ ಅಲ್ಲಿ ಅವರುಗಳು ಹತ್ಕೊಂಡು ಹೊರಡ್ತಾರೆ. ಈ ಹಳೆ ಕ್ಯಾಪ್ಟನ್ ಅವರನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವಳಿಗೆ ಮಾತ್ರ ಇಲ್ಲ, ಆ ಜಾಗದಲ್ಲಿ ಹಳೆ ಲೇಬರ್ಸ್ ಎಲ್ಲ ಕೆಲಸ ಮಾಡ್ತಿದ್ರಲ್ಲ ನಮ್ಮ ಸ್ಟೀವ್ಲೆಸ್ ಬಾಯ್ ಅವನ ಜೊತೆಗಿರುವ ಲೇಬರ್ಸ್ ಹುಡುಗರಿಗೆ ಕೂಡ ಇವರನ್ನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಸೊ ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕಾಗಿ ಸಂಜೆ ಎಲ್ಲರೂ ಎಣ್ಣೆ ಪಾರ್ಟಿ ಅಂತ ಎಂಜಾಯ್ ಮಾಡ್ತಾರೆ. ಆವಾಗ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಿದ್ದ ಅಲ್ವಾ ಅವನ ಬಾಯಿ ಇವಾಗ ಊದ್ಕೊಬಿಟ್ಟಿದೆಯಲ್ಲ, ಅದನ್ನು ನೋಡಿದ ಹಳೆ ಕ್ಯಾಪ್ಟನ್ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಇವ್ರುಗಳು ಹೊಸದಾಗಿ ಕಂಡಿಡಿದ ಮೀನು ಇವನ ಬಾಯಿಯನ್ನ ಕಚ್ಬಿಡ್ತು ಅನ್ನೋ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿ ಕ್ಯಾಪ್ಟನ್ ಅವರು ಶಾಕ್ ಆಗ್ತಾರೆ. ನಂತರ ಇದೇನೋ ಒಂದು ಚಿಕ್ಕ ಬೈಟು, ಇದಕ್ಕಿಂತ ದೊಡ್ಡ ಕಚ್ಚನ್ನ ನಾನು ಕಚ್ಚಿಸ್ಕೊಂಡಿದ್ದೀನಿ ಅಂತ ಸ್ಲೀವ್ಲೆಸ್ ಲೇಬರ್ ಅವನ ಸ್ಲೀವ್ಲೆಸ್ ಅನ್ನ ಬಿಚ್ಚಿ ಅವನ ಎದೆಯಲ್ಲಿ ಇರ್ತಾ ಇರುವ ಗಾಯವನ್ನ ತೋರಿಸ್ತಾನೆ. ಇವನು ಸಮುದ್ರದಲ್ಲಿ ಈಜನ್ನು ಹೊಡಿತಿರ್ಬೇಕಾದ್ರೆ ಒಂದು ಶಾರ್ಕ್ ಮೀನು ಬಂದು ಇವನನ್ನ ಕಚ್ಬಿಡ್ತಂತೆ, ಅದರ ಮಾರ್ಕೆ ಇದು ಅಂತ ಸುಳ್ಳನ್ನು ಹೇಳ್ತಿರ್ತಾನೆ. ಆವಾಗ್ಲೇ ಎಲ್ಲರೂ ಆ ಹಳೆ ಕ್ಯಾಪ್ಟನ್ ಅವರನ್ನ ಬಾಸು ನಿಮಗಿರುವ ಗಾಯವನ್ನ ತೋರಿಸಿ ಇವ್ರುಗಳೆಲ್ಲ ಸುಮ್ನೆ ಕತೆ ಹೊಡಿತಿದ್ದಾರೆ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಆವಾಗ್ಲೇ ಹಳೆ ಕ್ಯಾಪ್ಟನ್ ಅವರು ಅವರ ಪ್ಯಾಂಟ್ ಅನ್ನ ಮೇಲೆತ್ತಿ ಅವರ ಕಾಲಲ್ಲಿ ಇರುವ ಗಾಯವನ್ನ ತೋರಿಸ್ತಾರೆ. ಅದೇ ತರ ಎಲ್ಲರೂ ಅವರವರ ಮೈಯಲ್ಲಿ ಇರ್ತಾ ಇರುವ ಮಾರ್ಕ್ಸ್ ಗಳನ್ನ ತೋರಿಸ್ಕೋಬೇಕಾದ್ರೆ ಆವಾಗ ಮತ್ತೆ ನಮ್ಮ ಸ್ಲೀವ್ಲೆಸ್ ಲೇಬರ್ ತುಂಬಾ ವರ್ಷಗಳ ಹಿಂದೆ ನನಗವೇ ಒಂದು ಗಾಯ ಆಯ್ತು, ಅದು ಇನ್ನವೇ ನನಗೆ ವಾಸಿ ಆಗಿಲ್ಲ, ಓಪನ್ ಆಗಿನೇ ಇರ್ತಿದೆ ಅಂತ ಹೇಳಿ ಫಟ್ ಅಂತ ಪ್ಯಾಂಟ್ ಅನ್ನ ಬಿಚ್ಚೋದಕ್ಕೆ ಶುರು ಮಾಡ್ಕೋತಾನೆ. ಎಲ್ಲರಿಗೂ ಅಯ್ಯೋ ಪಾಪಿ ಸುಮ್ನಿರು ಅಂತ ಅವನನ್ನ ತಡೀತಾರೆ. ಹಾಗೆ ಎಲ್ಲರೂ ನಗರ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಮಾತ್ರ ಸೆಪರೇಟ್ ಆಗಿ ಅಲೋನೆಗೆ ಬಂದು ಯಾವುದೋ ಒಂದು ಹಳೆ ಫೋಟೋವನ್ನು ನೋಡ್ತಿರ್ತಾವಳೆ. ಅದರಲ್ಲಿ ಹಳೆ ಕ್ಯಾಪ್ಟನ್ ಅವರು ತುಂಬಾನೇ ಯಂಗ್ ಆಗಿರ್ತಾವ್ರೆ. ನಮ್ಮ ಹೀರೋಯಿನ್ ತುಂಬಾ ಚಿಕ್ಕ ಹುಡುಗಿಯಾಗಿ ಅವಳ ತಂದೆಯವರ ಮಡಿಲಲ್ಲಿ ಕೂತಿರ್ತಾಳೆ. ಸೊ ನಮ್ಮ ಹೀರೋಯಿನ್ ಅಲೋನಾಗಿ ಇರೋದನ್ನ ನೋಡಿದ ಕ್ಯಾಪ್ಟನ್ ಅಲ್ಲಿಗೆ ಬಂದು ಏನಮ್ಮ ನೀನು ಸೆಪರೇಟ್ ಆಗಿ ಈ ರೀತಿ ಕೂತಿದ್ಯಲ್ಲ ಅಂತ ಕೇಳ್ಬೇಕಾದ್ರೆ ನನ್ನ ತಂದೆಯವರು ಈ ಸಮುದ್ರದ ಕೆಳಗಡೆ ನನಗಾಗಿ ವೆಯ್ಟ್ ಮಾಡ್ತಿರ್ತಾರೆ, ಆಯಿಲ್ ಅನ್ನು ಕಂಡಿಡಿದೆ ನಾವು ಹೇಗೆ ಕ್ಯಾಪ್ಟನ್ ಇಲ್ಲಿಂದ ಹೋಗುವುದು ಅಂತ ಹುಡುಗಿ ಸೆಂಟಿಮೆಂಟಲ್ ಆಗಿ ಮಾತಾಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ನಮ್ಮ ಹಳೆ ಕ್ಯಾಪ್ಟನ್ ಸ್ಟೇಷನ್ ಕರೆಂಟ್ ಕ್ಯಾಪ್ಟನ್ ಅನ್ನ ನೆಕ್ಸ್ಟ್ ದಿನ ಬೆಳಗ್ಗೆ ಮೀಟ್ ಮಾಡಿ
ಮಾಡಿ, ನಾನು ಬೇಕಾಗಿದ್ರೆ ಕಂಪನಿ ಹತ್ರ ಮಾತಾಡಿ ಆಯಿಲ್ ಅನ್ನು ಹುಡ್ಕೋದಕ್ಕಾಗಿ ಇನ್ನ 2-3 ತಿಂಗಳು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿ ತಕ್ಕೊಡ್ತೇನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕರೆಂಟ್ ಕ್ಯಾಪ್ಟನ್ ಒಂದ್ ರೀತಿ ನೋಡ್ತಾರೆ. ಆವಾಗ ಹಳೆ ಕ್ಯಾಪ್ಟನ್ ಅವರನ್ನ ಅರ್ಥ ಮಾಡ್ಕೊಂಡು ನನ್ನ ಮೇಲೆ ನಂಬಿಕೆಯನ್ನ ಇಡಿ, ಅಕಸ್ಮಾತ್ ಆಯಿಲ್ ಅನ್ನ ಕಂಡುಹಿಡಿದ್ರೆ ಎಲ್ಲ ಕ್ರೆಡಿಟ್ಸ್ ನಿಮಗೆ, ಆ ರೀತಿ ಏನಾದ್ರೂ ಕಂಡುಹಿಡಿಯೋದಕ್ಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ನಾನು ನನ್ನ ತಲೆ ಮೇಲೆ ಹಾಕೋತೀನಿ, ನಿಮಗೇನು ಪ್ರಾಬ್ಲಮ್ ಬರಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕರೆಂಟ್ ಕ್ಯಾಪ್ಟನ್ ಸರಿ ಅಂತ ಒಪ್ಕೋತಾರೆ. ಸೊ ಹುಡುಗರು ಎಲ್ಲರೂ ಮತ್ತೆ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಆಪರೇಷನ್ ಗೆ ಪೂಜೆನ ಮಾಡೋ ರೀತಿ ಒಂದು ಫುಲ್ ಬಾಟಲ್ ಅನ್ನ ಹೊಡೆದು ಆ ಡ್ರಿಲ್ ಬಿಟ್ ಮಿಷಿನ್ ಗೆ ಸುರಿದು ಕೆಳಗಡೆ ಆ ಡ್ರಿಲ್ ಬಿಟ್ ಅನ್ನ ಬಿಟ್ಟು ಹಾಗೆ ಸಮುದ್ರವನ್ನ ತೂತ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಕರೆಕ್ಟ್ ಆದ ಸ್ಪಾಟ್ ಗೆ ಇವ್ರುಗಳು ಡ್ರಿಲ್ ಅನ್ನ ಮಾಡ್ಬಿಟ್ರು ಅನ್ಸುತ್ತೆ. ಅಷ್ಟೇ ಆಯಿಲ್ ಹಾಗೆ ಹೊಡೆದು ಹಾರಿ ಬರುತ್ತೆ. ಅವರ ಮಿಷನ್ ಇವಾಗ ಸಕ್ಸಸ್ ಆಗ್ಬಿಟ್ಟಿದೆ. ಹಾಗೆ ಮಿಕ್ಕಿರುವ ಜಾಗಗಳಲ್ಲೂ ನಾವು ಹುಡ್ಕೋಣ ಅಂತ ಹೇಳಿ ಅಲ್ಲಿ ಸ್ಟೇ ಆಗಿದ್ದು ಮತ್ತೆ ಅವರುಗಳ ಆಪರೇಷನ್ ಅನ್ನ ಇವ್ರುಗಳು ಕಂಟಿನ್ಯೂ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಕೆಲಸದ ಜೊತೆ ಕೆಲಸವಾಗಿ ಇವ್ರುಗಳು ಹಾಗೆ ಜಾಲಿ ಮಾಡ್ತಿರ್ತಾರೆ. ನಮ್ಮ ಹೀರೋ ಮತ್ತೆ ಹೀರೋಯಿನ್ 2 ಬೈಕ್ ಅನ್ನು ಯೂಸ್ ಮಾಡಿ ಆಯಿಲ್ ಸ್ಟೇಷನ್ ಒಳಗಡೆನೆ ರೇಸ್ ಅನ್ನು ಡ್ರೈವ್ ಮಾಡೋದು ಅಂತ ಕ್ವಾಟ್ಲೆ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಗನ್ನಲ್ಲಿ ಶೂಟ್ ಮಾಡಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾರೆ. ಆವತ್ತಿನ ದಿನ ರಾತ್ರಿ ಆ ಸೈಂಟಿಸ್ಟ್ ಹುಡುಗಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರ್ತಾ ಇರುವ ಒಂದು ಸೀಕ್ರೆಟ್ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಇರುವ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ. ಅಲ್ಲಿರುವ ಒಂದು ದೊಡ್ಡ ಕಂಟೈನರ್ ಕೂಡ ಹೊಡೆದೋಗಿರುತ್ತೆ. ಅಲ್ಲಿ ಏನು ತಾನೇ ನಡೆದಿದೆ, ಅಲ್ಲಿ ಏನು ತಾನೇ ಘಟನೆ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಹಾಗಿರ್ಬೇಕಾದ್ರೆ ಇವ್ರುಗಳು ಹಾಕಿದ್ರಲ್ವಾ ಒಂದು ಡ್ರಿಲ್ ಬಿಟ್ಟು ಹೊಸದಾಗಿ, ಅದರಲ್ಲಿ ಮತ್ತೆ ಇವಾಗ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಆದ್ರಿಂದ ಇವಾಗ ಸಮುದ್ರಕ್ಕೆ ಯಾರಾದ್ರೂ ಕೆಳಗಡೆ ಇಳಿದು ಹೋಗಿ ಅದನ್ನ ಸರಿ ಮಾಡ್ಬೇಕು. ನಮ್ಮ ಹೀರೋನು ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಇಳಿತಾಳೆ. ಅವಳ ಜೊತೆಗೇನೆ ಇನ್ನೊಬ್ಬ ಕೂಡ ಹೋಗ್ತಾನೆ. ಸೊ ಇಬ್ಬರುವೆ ಹಾಗೆ ಆ ಡ್ರಿಲ್ ಬಿಟ್ ಅನ್ನ ಹಿಡಿದು ಡೀಪ್ ಆಗಿ ನಾಟ್ ಆಗಿ ಕೆಳಗಡೆ ಇಳಿದು ಹೋಗ್ತಾನೆ ಇರ್ತಾರೆ. ಆ ರೀತಿ ಹೋಗಿ ಆ ಡ್ರಿಲ್ ಬಿಟ್ ಅಲ್ಲಿ ಹೊಡೆದೋಗಿರುವ ಜಾಗವನ್ನ ಕಂಡು ಹಿಡಿದು ಅದಕ್ಕೆ ವೆಲ್ಡಿಂಗ್ ಅನ್ನ ಮಾಡಿ ರೆಡಿ ಮಾಡ್ತಿರುವ ಅದೇ ಸಮಯದಲ್ಲಿ ಆ ಆಯಿಲ್ ಸ್ಟೇಷನ್ ಒಳಗಡೆ ಕೆಳಗಡೆ ಏನೋ ಒಂದು ವಿಷಯ ಹಾಗೆ ಸ್ವಿಮ್ ಮಾಡಿ ಬರ್ತಿರೋ ರೀತಿ ಕಾಣುತ್ತೆ. ಆವಾಗ ಇವ್ರುಗಳು ಹಗ್ಗವನ್ನ ಹಾಕಿ ಕೆಳಗಡೆ ಇಳಿತಿದ್ದಾರೆ ಅಲ್ವಾ, ಆ ಮಿಷಿನ್ ಗೆ ಹತ್ರನೇ ಒಂದು ಕ್ರಿಯೇಚರ್ ಕ್ರಾಸ್ ಮಾಡಿ ಹೋಗೋ ರೀತಿ ಕಾಣ್ಬೇಕಾದ್ರೆ ಅದ್ರಲ್ಲಿ ಇರುವ ಹಗ್ಗ ಕಟ್ಟಾಗಿ ನಮ್ಮ ಹೀರೋನ್ ಜೊತೆ ಒಬ್ಬ ಬಂದಿದ್ದ ಅಲ್ವಾ ಲೇಬರ್, ಅವನು ಬೇರೆ ಸಮುದ್ರದ ಡೀಪಿಗೆ ನಾಟಿಗೆ ಮುಳುಗೋದಕ್ಕೆ ಶುರು ಮಾಡ್ತಾನೆ. ತಕ್ಷಣವೇ ಮೇಲಿರೋರೆಲ್ಲ ಓಡಿ ಬಂದು ಆ ಹಗ್ಗವನ್ನ ಹೇಗೋ ಟೈಟ್ ಆಗಿ ಹಿಡಿದು ಅವನನ್ನ ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಹಗ್ಗ ಕಟ್ಟಾಗಿದ್ರಿಂದ ಅವನು ಹಾಗೆ ಡೀಪ್ ನಾಟ್ ಅಲ್ಲಿ ಸಿಗಾಕೊಂಡು ಸತ್ತೋಗ್ಬಿಡ್ತಾನೆ. ನಮ್ಮ ಹೀರೋಯಿನ್ ಅದನ್ನು ನೋಡಿ ಕಿರ್ಚ್ಕೊತಿರ್ಬೇಕಾದ್ರೆ ಅವಳ ಬ್ಯಾಲೆನ್ಸ್ ಮಿಸ್ ಆಗ್ಬಿಡುತ್ತೆ. ಆದ್ರೆ ಹೇಗೋ ಮೇಲಿರುವ ಹುಡುಗರು ನಮ್ಮ ಹೀರೋಯಿನ್ ಅವಳ ಹಗ್ಗವನ್ನ ಕರೆಕ್ಟ್ ಆಗಿ ಹಿಡಿದು ಎಳೆದು ಅವಳನ್ನ ಹೇಗೋ ಕಾಪಾಡ್ಬಿಡ್ತಾರೆ. ಅವಳು ಪ್ರಜ್ಞೆ ತಪ್ಪಟ್ಟಿರ್ತಾಳೆ. ಇವಾಗ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಸ್ಟೇಷನ್ ಅಲ್ಲಿ ಬೆಡ್ ಅಲ್ಲಿ ಮಲಗಿರ್ತಾಳೆ. ಜೊತೆಗೆ ಬಂದವನಿಗೆ ಏನಾಯ್ತು ಅಂತ ಅವಳು ಕೇಳಿದ್ರೆ ಅವನು ಸತ್ತೋಗ್ಬಿಟ್ಟ ಅನ್ನೋದು ಇವಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಅವನನ್ನ ನಾನು ಕಾಪಾಡೋದಕ್ಕೆ ಹೋಗ್ತೀನಿ ಅಂತ ಇವಳು ಟೆನ್ಷನ್ ಆಗಿ ಹೊರಡ್ಬೇಕಾದ್ರೆ ಗೆಲ್ಲರಿಗೆ ಅವಳಿಗೆ ಹೇಳಿ ಸಮಾಧಾನವನ್ನ ಮಾಡಿ ಅರ್ಥ ಮಾಡಿಸಿ ಅವಳನ್ನ ಮತ್ತೆ ಬೆಡ್ಗೆ ಮಲಗಿಸ್ತಾರೆ. ನಂತರ ಸೈಂಟಿಸ್ಟ್ ಹುಡುಗಿ ನಮ್ಮ ಹೀರೋಯಿನ್ ಹತ್ರ ಬಂದು ನಿನ್ನೆ ರಾತ್ರಿ ಆಕ್ಸಿಡೆಂಟ್ ನಡಿಬೇಕಾದ್ರೆ ನೀನು ಏನನ್ನಾದ್ರೂ ನೋಡ್ತಾ ಅಂತ ಹೇಳಿ ಆ ಹುಡುಗಿ ಒಂದು ಕ್ವಶನ್ ಕೇಳಿ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಆ ಜಾಗಕ್ಕೆ ಯಾರೋ ಒಂದು ಡೋರ್ ಅನ್ನ ನಾಕ್ ಮಾಡ್ಕೊಂಡು ಒಳಗಡೆ ಬರ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋ ಮತ್ತೆ ಹಳೆ ಕ್ಯಾಪ್ಟನ್ ಅವರು. ಸೊ ಇವರುಗಳನ್ನ ಜಾಗದಲ್ಲಿ ನೋಡಿದ ತಕ್ಷಣವೇ ಸೈಂಟಿಸ್ಟ್ ಹುಡುಗಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಅವಳು ತುಂಬಾನೇ ಅಪ್ಸೆಟ್ ಆಗಿ ಆ ಸ್ಟೇಷನ್ ನ ಟಾಪ್ ಫ್ಲೋರ್ ಅಲ್ಲಿ ನಿಂತು ಸಮುದ್ರವನ್ನ ನೋಡ್ತಿರ್ಬೇಕಾದ್ರೆ ಆವಾಗ ತುಟಿ ಊದ್ಕೊಂಡಿದೆ ಅಲ್ವಾ, ಅವನು ಮತ್ತೆ ಬಂದು ಅವಳ ಹತ್ರ ಜೋಲ್ ಬಿಡೋದಕ್ಕೆ ಶುರು ಮಾಡ್ತಾನೆ. ಅವನು ಇವಾಗ ಎಣ್ಣೆ ಬೇರೆ ಹಾಕಿದಾನೆ ಅನ್ಸುತ್ತೆ. ಹುಡುಗಿಯನ್ನ ನೋಡಿ ನನ್ನ ಫೀಲಿಂಗ್ಸ್ ಅನ್ನೇ ನೀನು ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ ಅಂತ ಹೇಳಿ ಹಾಗೆ ಅವಳ ಮೇಲೆ ಹಾರ್ತಾನೆ. ನಮ್ಮ ಹುಡುಗಿ ಅವನನ್ನ ಹಿಡಿದು ತಳ್ಬಿಡ್ತಾಳೆ. ಇವು ಎಲ್ಲವನ್ನುವೆ ಕೆಳಗಡೆ ನಿಂತಿರುವ ನಮ್ಮ ಸ್ಲೀವ್ಲೆಸ್ ಲೇಬರ್ ಮತ್ತೆ ಅವನ ಜೊತೆ ಇರುವ ಇನ್ನೊಬ್ಬ ಲೇಬರ್ ನೋಡ್ತಿರ್ತಾರೆ. ನಮ್ಮ ಟೀಮ್ ಅಲ್ಲಿ ಒಬ್ಬ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ, ಹಾಗಿರ್ಬೇಕಾದ್ರೂ ಕೂಡ ಇವನಿಗೆ ಈ ರೀತಿ ಆಸೆ ಇವಾಗ ಕೂಡ ಇರ್ತಿದೆ ನೋಡು ಅಂತ ಯೋಚನೆ ಮಾಡಿ ಅವನ ಮೇಲೆ ಟೆನ್ಷನ್ ಆಗ್ತಿರ್ತಾರೆ ಹುಡುಗರು. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಸ್ಟೇಷನ್ ಅಲ್ಲಿ ಇರ್ತಾ ಇರುವ ಅವಳು ಕಂಟ್ರೋಲ್ ಮಾಡುವ ಕ್ರೇನ್ ಗೆ ಹೋಗಿ ಕೂತು ಅವಳ ತಂದೆ ಫೋಟೋವನ್ನು ನೋಡ್ತಿರ್ತಾಳೆ. ತುಂಬಾನೇ ಎಮೋಷನಲ್ ಆಗ್ತಿರ್ತಾಳೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಮೇಲ್ಗಡೆಯಿಂದ ಏನೋ ಒಂದು ದುಪ್ ಅಂತ ಬೀಳುತ್ತೆ. ಏನು ಅಂತ ನೋಡಿದ್ರೆ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ನಿಂತು ಮಾತಾಡ್ತಿದ್ಲಲ್ವಾ ಸೈಂಟಿಸ್ಟ್ ಹುಡುಗಿ ಅವಳೇನೆ. ಅಷ್ಟೇ ಟಾಪ್ ಫ್ಲೋರ್ ಇಂದ ನಮ್ಮ ಹೀರೋಯಿನ್ ಕೂತಿದ್ಲಲ್ವಾ ಕ್ರೇನೋ, ಅದ್ರ ಮೇಲೇನೆ ಬಿದ್ದು ಹುಡುಗಿ ತಲೆ ಚಿಂದಿಯಾಗಿ ಸಾಯ್ತಾಳೆ. ಆ ಘಟನೆ ಅಲ್ಲಿರುವ ಎಲ್ಲರ ಮನಸ್ಸಿನಲ್ಲೂ ಒಂದು ದೊಡ್ಡ ಬೇಜಾರನ್ನು ಕೊಡುತ್ತೆ. ಒಂದೇ ದಿನದಲ್ಲಿ ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಅಲ್ಲಿರುವ ಸೈಂಟಿಸ್ಟ್ ಅವರು ಸತ್ತೋಗಿದ್ದ ಸೈಂಟಿಸ್ಟ್ ಹುಡುಗಿಯ ಕತ್ತಲ್ಲಿ ಏನೋ ಒಂದು ಗಮ್ ರೀತಿ ಇರುವ ಜೆಲ್ಲಿ ರೀತಿ ಇರುವ ವಿಷಯವನ್ನ ನೋಡಿ ಇದು ನಾನು ಅನ್ಕೊಳ್ಳೋದು ಕರೆಕ್ಟ್ ಅನ್ನ ನೋಡಿ ಅಂತ ಕೇಳ್ಬೇಕಾದ್ರೆ ಅದನ್ನ ನೋಡಿದ ತಕ್ಷಣವೇ ಸ್ಲೀವ್ಲೆಸ್ ಲೇಬರ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾನೆ. ನೀವು ಕೈಯಲ್ಲಿ ಇಟ್ಟಿರುವ ಜೆಲ್ಲು ಏನು ಅಂತ ನನಗೆ ಗೊತ್ತಾಗ್ತಿದೆ. ಆ ಕುಡ್ಕ ತುಟಿದಪ್ಪ ಲೇಬರ್ ಈ ಕೆಲಸವನ್ನ ಮಾಡಿರ್ಬೇಕು, ಈ ಹುಡುಗಿಯನ್ನ ಕೊಂದಿರಬೇಕು ಅಂತ ಅನ್ಕೊಂಡು ಅವನನ್ನು ಹುಡುಕಿ ಓಡಿ ಹೋಗ್ತಾನೆ. ಸ್ಲೀವ್ಲೆಸ್ ಮತ್ತೆ ಇನ್ನೊಬ್ಬ ಹುಡುಗ ಕರೆಕ್ಟ್ ಆಗಿ ಹುಡುಕಿ ಹೋಗಿ ಮೇಲ್ಗಡೆ ನಿಂತಿರುವ ಆ ತುಟಿದಪ್ಪ ಲೇಬರ್ ಅನ್ನ ಹಿಡಿದು ಎಷ್ಟು ಧೈರ್ಯ ಇದ್ರೆ ಆ ಹುಡುಗಿಯನ್ನ ನೀನು ಕೊಂದಿರ್ತೀಯ, ಇಂತಹ ಕೆಲಸವನ್ನ ನೀನು ಮಾಡಿರ್ತೀಯ ಅಂತ ಹೇಳಿ ಅವನಿಗೆ ಹೆದರ್ಸ್ಬೇಕಾದ್ರೆ ಅವನಿಗೆ ತುಂಬಾನೇ ಹೆದರ್ಕೊಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಏನುವೆ ಗೊತ್ತಿಲ್ಲ. ಇಷ್ಟೊತ್ತು ಅವನು ರೂಮಿನಲ್ಲೇ ಇದ್ದಿದ್ದಾನೆ. ಇಲ್ಲಿವರೆಗೂ ನಡೆದಿದ್ದ ವಿಷಯ ಏನುವೆ ಅವನಿಗೆ ಗೊತ್ತೇ ಇಲ್ಲ. ಅಂದ್ರೆ ಆ ಹುಡುಗಿ ಸತ್ತಿದ ವಿಷಯನೇ ಅವನಿಗೆ ಗೊತ್ತಿಲ್ಲ. ಅದನ್ನ ಹುಡುಗ ಹೇಳಿದ್ರೆ ಯಾರುವೆ ಅದನ್ನ ನಂಬ್ತಾ ಇಲ್ಲ. ಸೊ ಅವನನ್ನು ಹೊಡೆದು ಇವ್ರುಗಳು ಕೆಳಗಡೆ ಗೆಲ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಸೈಂಟಿಸ್ಟ್ ಅವರು ಆ ಜೆಲ್ಲಿ ರೀತಿ ಸಿಕ್ಕಿತ್ತಲ್ವಾ ಒಂದು ವಿಷಯ, ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಟೆಸ್ಟ್ ಮಾಡಿ ನೋಡ್ತಾರೆ. ಆವಾಗ್ಲೇನೆ ಅವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅದು ಇವರು ಅನ್ಕೊಂಡಿದ್ದ ಜೆಲ್ಲಿ ಇಲ್ಲ ಅಂತ. ಆ ಜೆಲ್ಲಿಯಲ್ಲಿ ವಿಚಿತ್ರ ವಿಚಿತ್ರ ಕ್ರೋಮೋಸೋಮ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಕಾಣಿಸ್ಕೊಂಡು
ಕಾಣಿಸ್ಕೊತಿರುತ್ತೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅವಳ ರೂಮಿಗೆ ಬಂದು ಕೂತಿರ್ತಾವಳೆ. ಆವಾಗ ಅವಳ ಜೊತೆಗೆ ನಮ್ಮ ಹೀರೋನು ಕೂತು ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ. ಆವಾಗ್ಲೇ ನಮ್ಮ ಹೀರೋಗೆ ಒಂದು ವಿಷಯವನ್ನ ಹೇಳ್ತಾವಳೆ. ಆ ಸೈಂಟಿಸ್ಟ್ ಹುಡುಗಿ ನಾನು ಬೆಡ್ ಅಲ್ಲಿ ಮಲಗಿರ್ಬೇಕಾದ್ರೆ ನನ್ನ ಹತ್ರ ಏನೋ ಒಂದು ವಿಷಯದ ಬಗ್ಗೆ ಕೇಳೋದಕ್ಕೆ ಬಂದ್ಲು. ಅದು ಆಗಿದ್ದು ಸ್ವಲ್ಪ ಹೊತ್ತಲ್ಲಿ ಆ ಹುಡುಗಿ ಸತ್ತೋಗ್ಬಿಟ್ಟಿದ್ದಾಳೆ. ಸೊ ಈ ಡೆತ್ ಅಲ್ಲಿ ನನಗೆ ತುಂಬಾ ದೊಡ್ಡ ಡೌಟ್ ಇರ್ತಿದೆ. ನನಗೆ ತುಂಬಾನೇ ಡೌಟ್ ಆಗ್ತಿದೆ. ಇದರ ಹಿಂದೆ ಇರುವ ಕಾರಣವನ್ನ ನಾನು ಕಂಡುಹಿಡಿತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಆ ಸೈಂಟಿಸ್ಟ್ ಹುಡುಗಿ ಕೆಲಸ ಮಾಡ್ತಿದ್ದ ಲ್ಯಾಬ್ಗೆ ಬಂದು ನಮ್ಮ ಹೀರೋಯಿನ್ ಚೆಕ್ ಮಾಡ್ತಿರ್ತಾಳೆ ಏನಾದ್ರೂ ಪ್ರೂಫ್ ಎವಿಡೆನ್ಸ್ ಸಿಗುತ್ತಾ ಅಂತ. ಆವಾಗ ಅಲ್ಲಿರುವ ಒಂದು ಸೆಲ್ಫ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಪಟಾರ್ ಅಂತ ಒಂದು ಇಲಿ ಮರಿ ಅವಳ ಮೇಲೆ ಜಂಪ್ ಮಾಡ್ಕೊಳ್ಳುತ್ತೆ. ತುಂಬಾನೇ ಹೆದರೋಗ್ಬಿಡ್ತಾಳೆ ಹುಡುಗಿ. ಆವಾಗ್ಲೇ ಅವಳ ಹಿಂದೆ ಏನೋ ಒಂದು ವಿಷಯ ಕ್ರಾಸ್ ಆಗೋ ರೀತಿ ಫೀಲ್ ಮಾಡ್ತಾಳೆ. ಸೊ ತಕ್ಷಣವೇ ಲೈಟ್ ಅನ್ನು ತಗೊಂಡು ಆ ಜಾಗಕ್ಕೆ ಹೋಗಿ ನೋಡ್ಬೇಕಾದ್ರೆ ಏನೋ ಒಂದು ರೂಪ ಕ್ರಾಸ್ ಆಗಿದ್ದ ಜಾಗದಲ್ಲಿ ಫುಲ್ಲು ಜೆಲ್ಲಿಯಾಗಿ ಅಂಟಿರುತ್ತೆ. ಪೈಪ್ಗಳಲ್ಲೆಲ್ಲ ಜೆಲ್ಲಿಯಾಗಿ ಅಂಟಿರುತ್ತೆ. ಇನ್ನೊಂದು ಕಡೆ ಆ ದೊಡ್ಡ ಸೈಂಟಿಸ್ಟ್ ಅವರು ಕೂತು ಅವರ ಕೆಲಸವನ್ನ ಮಾಡ್ತಿರ್ತಾರೆ. ಆವಾಗ ಯಾರೋ ಡೋರ್ ಅನ್ನು ನಾಕ್ ಮಾಡೋ ರೀತಿ ಸದ್ದಾಗುತ್ತೆ. ಯಾರು ಅಂತ ಇವರವೇ ಎದು ಬಂದು ಡೋರ್ ಅನ್ನು ಓಪನ್ ಮಾಡಿ ಹೊರಗಡೆ ಬಂದು ನೋಡ್ತಾರೆ. ಆದ್ರೆ ಯಾರು ಆ ಜಾಗದಲ್ಲಿ ಇರೋದಿಲ್ಲ. ಸರಿ ಆಯ್ತು ಅಂತ ಮತ್ತೆ ಒಳಗಡೆ ಹೋಗಿ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ರಕ್ತ ಹಾಗೆ ಡೋರಿನ ಮೇಲೆ ಹಾರುತ್ತೆ. ಈ ಸೈಂಟಿಸ್ಟ್ ಅವರನ್ನು ಯಾರೋ ಕೊಂದ್ಬಿಟ್ಟಿದ್ದಾರೆ. ಇವಾಗ ಈ ಕಡೆ ನಮ್ಮ ಹೀರೋಯಿನ್ ಪೈಪ್ ಎಲ್ಲ ಒಂದ್ ರೀತಿ ಜೆಲ್ಲಿಯಾಗಿ ಇತ್ತಲ್ವಾ, ಗಮ್ಮಗಿತ್ತಲ್ವಾ. ಸೊ ಆ ದಾರಿಯನ್ನ ಹಾಗೆ ಟಾರ್ಚ್ ಲೈಟ್ ಜೊತೆಗೆ ಫಾಲೋ ಮಾಡಿ ಹಿಂದೆನೆ ಬರ್ಬೇಕಾದ್ರೆ ಆವಾಗ ಒಂದು ಜಾಗದಲ್ಲಿ ಅಲ್ಲಿ ಇಲ್ಲಿ ಅಂತ ಏನೋ ರೋಲ್ ಆಗೋ ರೀತಿ ಸದ್ದೆಲ್ಲ ಕೇಳ್ತಿರುತ್ತೆ. ಆವಾಗ ಕತ್ಲೆಯಲ್ಲಿ ಏನೋ ಒಂದು ದೊಡ್ಡ ಕ್ರೊಕೊಡೈಲ್ ರೀತಿ ಮೇಲ್ಗಡೆ ಪಟಪಟ ಅಂತ ಹತ್ತಿ ಹೋಗೋ ರೀತಿ ಇರುತ್ತೆ. ಇವಳು ಲೈಟ್ ಅನ್ನು ಹೊಡೆಯೋಷ್ಟರಲ್ಲಿ ಆ ರೂಪ ಅಲ್ಲಿಂದ ಹೋಗ್ಬಿಡುತ್ತೆ. ಸದ್ದಾಗುವ ಜಾಗವನ್ನ ಫೇಸ್ ಮಾಡಿ ನಮ್ಮ ಹೀರೋಯಿನ್ ಬೇಗ ಬೇಗ ಓಡಿ ಬರ್ತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಆ ಚಿಕ್ಕ ಕ್ಯಾಪ್ಟನ್ ಅವರು ಅಡ್ಡ ಬಂದು ನಿಂತ್ಕೋತಾರೆ. ಏನು ಅಂತ ನಮ್ಮ ಹೀರೋಯಿನ್ ಕೇಳಿದ್ರೆ ಸೈಂಟಿಸ್ಟ್ ಅವರನ್ನ ಯಾರೋ ಕೊಂದ್ಬಿಟ್ಟಿದ್ದಾರೆ ಅಂತ ಕ್ಯಾಪ್ಟನ್ ಹೇಳ್ತಾರೆ. ಇವರು ಆ ಜಾಗಕ್ಕೆ ಹೋಗಿ ನೋಡ್ಬೇಕಾದ್ರೆ ಆ ಜಾಗ ಫುಲ್ ರಕ್ತವಾಗಿರುತ್ತೆ. ಆ ಸೈಂಟಿಸ್ಟ್ ಅವರು ಹಾಕಿರುವ ಕನ್ನಡಿಯಲ್ಲಿ ಕೂಡ ಒಂದು ತೂತು ಕೂಡ ಇರುತ್ತೆ. ಅದು ಮಾತ್ರ ಇಲ್ಲ, ಆ ರೂಮಿನಲ್ಲೇ ನಮ್ಮ ತುಟಿದಪ್ಪ ಲೇಬರ್ ಇದ್ದಾನಲ್ಲ ಅವನನ್ನ ಕೂಡ ಕಟ್ಟಿ ಹಾಕಿಟ್ಟಿದ್ದು. ಇವಾಗ ಅವನನ್ನ ಕೂಡ ಕಾಣ್ತಿಲ್ಲ. ತಕ್ಷಣವೇ ನಮ್ಮ ಸ್ಲೀವ್ಲೆಸ್ ಲೇಬರ್ ಕೈಗೆ ಒಂದು ಕೊಡ್ಲಿಯನ್ನ ತಗೊಂಡು ಅವನು ಫುಲ್ ಸೈಕೋವಾಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ನಮ್ಮ ಸೈಂಟಿಸ್ಟ್ ಅವರಿಗೂ ಅವನ ಬಗ್ಗೆ ನಿಜ ಗೊತ್ತಾಗ್ಬಿಟ್ಟಿರ್ಬೇಕು. ಅದನ್ನ ಅವ್ರು ಯಾರಿಗೂ ಹೇಳ್ಬಿಡ್ಬಾರ್ದು ಅನ್ನೋದ್ರಿಂದಾನೆ ಅವರನ್ನು ಕೊಂದ್ಬಿಟ್ಟು ಇವಾಗ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಅವನನ್ನು ಸುಮ್ನೆ ಬಿಡಬಾರ್ದು, ಬೇಗನೆ ಅವನನ್ನು ಕೊಂದ್ಬಿಡ್ಬೇಕು ಅಂತ ಕೈಗೆ ವೆಪನ್ ಅನ್ನ ತಗೊಂಡು ಅವನನ್ನು ಹುಡುಕಿ ಹೊರಡ್ತಾನೆ ಸ್ಲೀವ್. ಸೊ ಅವನ ಜೊತೆಗೇನೆ ಎಲ್ಲರೂ ಹೋಗ್ತಾರೆ. ಆದ್ರೆ ಈ ಕಡೆ ನೋಡಿದ್ರೆ ಆ ತುಟಿದಪ್ಪ ಲೇಬರ್ ಅನ್ನ ಯಾರೋ ಹಗ್ಗದಲ್ಲಿ ಒಂದು ಏಣಿಗೆ ಕಟ್ಟಿ ಹಾಕಿಟ್ಟಿರ್ತಾರೆ. ಆವಾಗ ಅವನನ್ನ ಫೇಸ್ ಮಾಡಿ ಏನೋ ಒಂದು ವಿಷಯ ಬರುತ್ತೆ. ಅದನ್ನು ನೋಡಿ ಅವನು ಕಿರ್ಚ್ಕೋತಿರ್ತಾನೆ, ತುಂಬಾನೇ ಹೆದರ್ಕೋತಿರ್ತಾನೆ. ಅದೇ ಸಮಯದಲ್ಲಿ ಇವ್ರುಗಳು ಒಳಗಡೆ ಓಡಿ ಬಂದು ನೋಡ್ತಾರೆ. ಆದ್ರೆ ಆಸ್ಟ್ರೇಲಿಯಾ ಜಾಗದಲ್ಲಿ ಹಗ್ಗ ಕಟ್ಟಾಗಿರುತ್ತೆ. ಅವನನ್ನ ಕಾಣ್ತಿಲ್ಲ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಫುಲ್ ಜೆಲ್ಲಿಯಾಗಿ ಸುರಿದಿರುತ್ತೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಾವಳೆ. ಸೊ ಅದನ್ನ ಫಾಲೋ ಮಾಡಿ ಹಾಗೆ ಆ ದಾರಿಯಲ್ಲಿ ಹೋಗ್ತಾವಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ತುಟಿದಪ್ಪ ಲೇಬರ್ ಒಂದು ಜಾಗದಲ್ಲಿ ಬಿದ್ದೋಗಿರ್ತಾನೆ. ಸರಿ ಅವನು ಸತ್ತೋಗ್ಬಿಟ್ಟಿದ್ದಾನೋ ಏನೋ ಅಂತ ಅವನನ್ನ ಟಚ್ ಮಾಡಿ ನೋಡೋಣ ಅಂತ ನಮ್ಮ ಹೀರೋಯಿನ್ ಅವನ ಹತ್ರ ಹೋಗ್ಬೇಕಾದ್ರೆ ಫಟಾರ್ ಅಂತ ನಮ್ಮ ಹೀರೋಯಿನ್ ಅವಳ ಕೈಯನ್ನು ಹಿಡ್ಕೊಂಡು ಅವನು ಜೋರಾಗಿ ಕಿರ್ಚಿ ಹೆದರ್ತಿರ್ತಾನೆ. ತಕ್ಷಣವೇ ಸ್ಲೀವ್ ಅವನನ್ನ ಟೈಟ್ ಆಗಿ ಹಿಡಿದು ಏನು ನೀನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಈ ಸ್ಟೇಷನ್ ಅಲ್ಲಿ ಏನೋ ಒಂದು ದೊಡ್ಡ ಕ್ರಿಯೇಚರ್ ಸುತ್ತಾಡ್ತಿದೆ, ಅದೊಂದು ದೊಡ್ಡ ಮಾನ್ಸ್ಟರ್, ಬೇಗನೆ ನಾವು ಎಲ್ಲರೂ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಮತ್ತೆ ಅವ್ರುಗಳನ್ನ ಬಿಡಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ ತುಟಿದಪ್ಪ. ಹಾಗಿರ್ಬೇಕಾದ್ರೆ ಆ ಜಾಗದಲ್ಲಿ ಸಡನ್ ಆಗಿ ಏನೋ ಭೂಕಂಪ ರೀತಿ ಬಂದು ಇವ್ರುಗಳು ಇರ್ತಾ ಇರುವ ಸ್ಟೇಷನ್ ಒಳಗಡೆ ಕರೆಂಟ್ ಎಲ್ಲ ಕಟ್ ಆಗ್ಬಿಡುತ್ತೆ. ತಕ್ಷಣವೇ ಎಲ್ಲರೂ ಸೆಪರೇಟ್ ಆಗಿ ಬೇರೆ ಬೇರೆ ಕಡೆ ಓಡಿ ಹೋಗ್ತಿರ್ತಾರೆ. ಅದೇ ತರ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದು ದಾರಿಯಲ್ಲಿ ಓಡಿ ಹೋಗ್ತಿರ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋವನ್ನ ತಡೆದು ನಿಲ್ಲಿಸ್ತಾಳೆ. ಏನು ಅಂತ ನೋಡಿದ್ರೆ ದೂರದಲ್ಲಿ ಕತ್ತಲೆಯಲ್ಲಿ ಸೀಲಿಂಗ್ ಮೇಲೆ ಏನೋ ಒಂದು ದೊಡ್ಡ ರೂಪ ಹಾಗೆ ಲೆಸರ್ಡ್ ರೀತಿ ಮೂವ್ ಮಾಡಿ ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಒಂದು ಕಡೆ ನಮ್ಮ ತುಟಿದಪ್ಪ ಕೈಯಲ್ಲಿ ಒಂದು ಕೊಡ್ಲಿಯನ್ನ ತಗೊಂಡು ಹಾಗೆ ಹೆದರಿ ನಡುಕೊಂಡೆ ತುಂಬಾನೇ ಭಯದಿಂದ ನಡೆದು ಹೋಗ್ತಿರ್ತಾನೆ. ಆವಾಗ ಸಡನ್ ಆಗಿ ಆ ಕ್ರಿಯೇಚರ್ ಅವನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅಷ್ಟೇ ಆ ಮಾನ್ಸ್ಟರ್ ಅವನ ಕಥೆಯನ್ನ ಮುಗಿಸ್ಬಿಡುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಗಮ್ ರೀತಿ ಇರುವ ವಿಷಯವನ್ನ ಫಾಲೋ ಮಾಡಿ ಒಂದು ಜಾಗಕ್ಕೆ ಬಂದು ನೋಡ್ಬೇಕು. ಆ ಸ್ಟೇಷನಿನ ಪವರ್ ಕಂಟ್ರೋಲ್ ರೂಮ್ ಅಂತ ಎಲ್ಲಾ ಜಾಗದಲ್ಲೂ ಫುಲ್ ಗಮ್ಮಿಂದ ಕವರ್ ಆಗಿರುತ್ತೆ. ಆ ಜೆಲ್ಲಿಯಿಂದ ಫಿಲ್ ಆಗಿರುತ್ತೆ. ಹಾಗೆ ಇನ್ನ ತಲೆಯನ್ನ ಕೆಳಗಡೆ ಹಾಕಿ ನೋಡ್ಬೇಕಾದ್ರೆ ಆ ದೊಡ್ಡ ಮಾನ್ಸ್ಟರ್ ಆ ಕ್ರಿಯೇಚರ್ ಅದು ಕೊಂದಿದ್ದ 3 ಜನರ ಡೆಡ್ ಬಾಡಿಯನ್ನು ಆ ಜಾಗದಲ್ಲಿ ಹಾಕಿ ಅದುವೇ ಅಲ್ಲಿ ನಿಂತಿರುತ್ತೆ. ತಕ್ಷಣವೇ ಇವರಿಬ್ಬರು ಕಂಟ್ರೋಲ್ ರೂಮಿಗೆ ಬಂದು ಅಲ್ಲಿ ಏನೆಲ್ಲ ನೋಡಿದ್ರು ಅವು ಎಲ್ಲವನ್ನು ಹೇಳ್ತಾರೆ. ಇಲ್ಲಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ರೆಸ್ಕ್ಯೂ ಟೀಮ್ ಅನ್ನ ಕರಿಬೇಕು ಅಂತ ಸ್ಯಾಟಲೈಟ್ ಫೋನ್ ಅನ್ನ ತಗೊಂಡು ನೋಡ್ತಾರೆ. ನೋಡಿದ್ರೆ ಅದುವೇ ಕೆಲಸ ಮಾಡ್ತಿರಲ್ಲ. ಆವಾಗ ನಮ್ಮ ಹಳೆ ಕ್ಯಾಪ್ಟನ್ ಹಾಗಾದ್ರೆ ನಮಗೆ ಬೇರೆ ದಾರಿ ಇಲ್ಲ, ಈ ಕ್ರಿಯೇಚರ್ ಅನ್ನ ನಾವೇನೇ ಸಾಯಿಸಬೇಕು ಅಂತ ಸೆಲ್ಫ್ ಅನ್ನು ಓಪನ್ ಮಾಡಿ ಒಂದು ದೊಡ್ಡ ಗನ್ನನ ಕೈಗೆ ತಗೋತಾರೆ. ತಕ್ಷಣವೇ ನಮ್ಮ ಹೀರೋಯಿನ್ ಒಂದು ಬಾಣದ ಗನ್ನನ ಕೈಗೆ ತಗೊಂಡು ಕ್ಯಾಪ್ಟನ್ ಜೊತೆ ಹೋಗ್ಬೇಕಾದ್ರೆ ಹೀರೋ ಮತ್ತೆ ಕರೆಂಟ್ ಕ್ಯಾಪ್ಟನ್ ಕೂಡ ಅವರುಗಳ ಜೊತೆ ಹೋಗ್ತಾರೆ. ಆವಾಗ ನಮ್ಮ ಸ್ಲೀವ್ಲೆಸ್ ಲೇಬರ್ ಅವನ ಜೊತೆ ಇರೋನನ್ನ ಲೋ ಮಗ ನಾವು ಹೋಗೋದು ಬೇಡ, ಅದು ಅಪಾಯವಾದ ಜಾಗ, ನಾವು ಇಲ್ಲಿರೋದೇನೆ ಸೇಫ್ ಅಂತ ಹೇಳಿ ಕಂಟ್ರೋಲ್ ರೂಮ್ ಅಲ್ಲಿ ಇಬ್ಬರು ಎತ್ಕೋತಾರೆ. ಈ ಕಡೆ 4 ಕೈಯಲ್ಲಿ ಗನ್ನಿನ ಜೊತೆಗೆ ನಮ್ಮ ಹೀರೋಯಿನ್ ಅವಳ ಟೀಮ್ ನಿಧಾನಕ್ಕೆ ಒಂದೊಂದು ಡೋರ್ ಆಗಿ ಓಪನ್ ಮಾಡಿ ಆ ಕ್ರಿಯೇಚರ್ ಅನ್ನು ಹುಡುಕಿ ಆ ಸ್ಟೇಷನ್ ಅಲ್ಲಿ ಸುತ್ತಾಡ್ತಿರ್ತಾರೆ. ಈ ಕಡೆ ಸ್ಲೀವ್ಲೆಸ್ ಲೇಬರ್ ಮತ್ತೆ ಅವನ ಫ್ರೆಂಡ್ ಇಬ್ಬರು ಮಾತ್ರವೇ ಕಂಟ್ರೋಲ್ ರೂಮ್ ಅಲ್ಲಿ ಇರ್ತಾರೆ.
ಆವಾಗ್ಲೇನೆ ಇವ್ರುಗಳಿಗೂ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಎಲ್ಲಿ ನಾವು ಇಲ್ಲೇನೆ ಇದ್ರೆ ಸತ್ತೋಗ್ಬಿಡ್ತೀವೋ ಅಂತ ಅನ್ಕೊಂಡು ನಾವು ಅವ್ರಗಳ ಜೊತೆನೆ ಹೋಗಿ ಸೇರ್ಕೊಬಿಡೋಣ ಅಂತ ನಮ್ಮ ಹುಡುಗರು ಆಲ್ರೆಡಿ 4 ಹೋಗಿದ್ರಲ್ವಾ, ಅದೇ ದಾರಿಯಲ್ಲಿ ಇವ್ರುಗಳು ಹೊರಟು ಹೋಗ್ತಾರೆ. ಅದೇ ತರ ಈ ಕಡೆ ನಮ್ಮ ಹುಡುಗರು ಮುಂದೆ ನಡೆದು ಹೋಗ್ತಿರ್ಬೇಕಾದ್ರೆ ದೂರದಲ್ಲಿ ಏನೋ ಸದ್ದಾಗುತ್ತೆ. ಸೊ ಗಣ್ಣಿಂದ ಏನ್ ಮಾಡ್ಕೊಂಡೆ ಮುಂದೆ ಬರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಸ್ಲೀವ್ಲೆಸ್ ಲೇಬರ್ ಮತ್ತೆ ಅವನ ಫ್ರೆಂಡ್ ಇಬ್ಬರು ಅಲ್ಲಿ ನಿಂತಿರ್ತಾರೆ. ನಮ್ಮ ಹೀರೋಯಿನ್ ಅವಳ ಟೀಮಿಗೆ ಆಪೋಸಿಟ್ ದಾರಿಯಲ್ಲಿ ಬಂದಿರ್ತಾರೆ. ಬಾಸ್ ನಾವೇನಿ ನಮ್ಮನ್ನ ಶೂಟ್ ಮಾಡ್ಬಿಡ್ಬೇಡಿ ಅಂತ ಹೇಳ್ಬೇಕಾದ್ರೆ ಅಯ್ಯೋ ಪಾಪಿಗಳ ಬೇಗ ಈ ಕಡೆ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಸಡನ್ ಆಗಿ ಅವ್ರುಗಳಿಗೆಲ್ಲರೂ ಹಾಗೆ ಶಾಕ್ ಆಗಿ ನಿಲ್ತಾರೆ. ಏನು ಅಂತ ನೋಡಿದ್ರೆ ನಮ್ಮ ಸ್ಲೀವ್ಲೆಸ್ ಲೇಬರ್ ಹಿಂದೆ ಆ ಕ್ರಿಯೇಚರ್ ಬಂದು ನಿಂತ್ಕೊತಿರುತ್ತೆ. ಇದನ್ನು ನೋಡಿ ಹೆದರಿದ ಸ್ಲೀವ್ಲೆಸ್ ಹಾಗೆ ಆ ಜಾಗದಲ್ಲಿ ಕೂತ್ ಬಿಡ್ತಾನೆ ಕೆಳಗೆ. ಸೊ ಇಲ್ಲಿಂದ ನಮ್ಮ ಹೀರೋಯಿನ್ ಮತ್ತೆ ಕ್ಯಾಪ್ಟನ್ ಆ ಕ್ರಿಯೇಚರ್ ಗೆ ಏಮ್ ಅನ್ನ ಮಾಡ್ತಾರೆ ಗಣ್ಣಿಂದ. ಆದ್ರೆ ಅಲ್ಲಿರುವ ಪೆಟ್ಟಿಗೆಗಳು ಆ ಕ್ರಿಯೇಚರ್ ಅನ್ನ ಕವರ್ ಮಾಡ್ಕೊಂಡಿರೋದ್ರಿಂದ ಇವ್ರುಗಳ ಕೈಯಲ್ಲಿ ಸರಿಯಾಗಿ ಏಮ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಹಳೆ ಕ್ಯಾಪ್ಟನ್ ಹಾಗೆ ನಿಧಾನಕ್ಕೆ ವಾಕಿ ಟಾಕಿಯಲ್ಲಿ ಅಲ್ಲಿರುವ ಬಾಕ್ಸಸ್ ಎಲ್ಲ ತಡೆಯಾಗಿರ್ತಿದೆ. ಅದನ್ನ ಜರುಗಿಸು ಅಂತ ಹೇಳಿದ್ರೆ ಇದು ನಮ್ಮ ಸ್ಲೀವ್ಲೆಸ್ ಲೇಬರ್ ಇದಾನಲ್ಲ ಅವನ ಕಿವಿಗೆ ಕೈಯನ್ನ ಚಪಲೆ ಮಾಡೋ ಅನ್ನೋ ರೀತಿ ಹೇಳ್ದಂಗೆ ಕೇಳಿಸ್ಬಿಡುತ್ತೆ. ಆದ್ರಿಂದ ತಕ್ಷಣವೇ ಅವನು ಚಪಲೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಸೊ ಸದ್ದು ಬಂದಿದ್ದ ಕಡೆ ಆ ಕ್ರಿಯೇಚರ್ ಅಟ್ಯಾಕ್ ಮಾಡೋದಕ್ಕೆ ಜಂಪ್ ಮಾಡಬೇಕಾದ್ರೆ ಸ್ಲೀವ್ಲೆಸ್ ಅನ್ನ ಕಾಪಾಡೋದಕ್ಕಾಗಿ ಅವನ ಫ್ರೆಂಡ್ ಅಡ್ಡ ಬರ್ಬೇಕಾದ್ರೆ ಆ ಕ್ರಿಯೇಚರ್ ಅದರ ಟೆಂಟಿಕಲ್ಸ್ ಅನ್ನ ಬಿಟ್ಟು ಫ್ರೆಂಡ್ ಹುಡುಗನ ಕಾಲನ್ನ ಹಿಡಿದು ಹಾಗೆ ರಪ ರಪ ಅಂತ ನೆಲಕ್ಕೆ ಬಟ್ಟೆ ಹೋಗೋದು ಬಿಡುತ್ತೆ. ನಂತರ ಸ್ಲೀವ್ಲೆಸ್ ಅನ್ನ ಸಾಯಿಸೋದಕ್ಕಾಗಿ ಬರುತ್ತೆ. ಅಷ್ಟರಲ್ಲಿ ನಮ್ಮ ಕ್ಯಾಪ್ಟನ್ ಮತ್ತೆ ಹೀರೋಯಿನ್ ಇಬ್ಬರುವೆ ಗನ್ನಿಂದ ಅದನ್ನ ಶೂಟ್ ಮಾಡ್ಕೊಂಡೆ ಹಾಗೆ ಹತ್ರ ಬರ್ಬೇಕಾದ್ರೆ ಆ ಕ್ರಿಯೇಚರ್ ಬುಲೆಟ್ ಏಟ್ ಓಡಿಸ್ಕೊಂಡು ಹಾಗೆ ಅನ್ಕಾನ್ಶಿಯಸ್ ಆಗಿ ಆ ಜಾಗದಲ್ಲಿ ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಎದ್ಬಿಡುತ್ತೆ. ಸೊ ಅದು ಎದ್ದಿದ್ದನ್ನ ನೋಡಿದ ತಕ್ಷಣವೇ ಇವ್ರುಗಳು ಗನ್ನನ್ನು ಯೂಸ್ ಮಾಡಿ ಬಿರ್ರಿ ಶೂಟ್ ಮಾಡ್ತಾರೆ. ಅದಕ್ಕೆ ಏಟಾಗಿರುವ ಜಾಗದಿಂದ ಬ್ಲೀಡಿಂಗ್ ಆಗ್ತಿರುತ್ತೆ. ಅದನ್ನು ನೋಡಿದ ನಮ್ಮ ಹಳೆ ಕ್ಯಾಪ್ಟನ್ ಅವರು ಅವರ ಪಾಕೆಟ್ ಒಳಗಡೆ ಕೈಯನ್ನ ಬಿಟ್ಟು ಒಂದು ಲೈಟರ್ ಅನ್ನು ಹೊರಗಡೆ ತೆಗೆದು ಅದಕ್ಕೆ ಬೆಂಕಿಯನ್ನ ಕಚ್ಚಿ ಆ ಬ್ಲೀಡಿಂಗ್ ಆಗ್ತಿರುವ ಜಾಗದ ಮೇಲೆ ಬಿಸಾಕ್ಬೇಕಾದ್ರೆ ಅದು ಹಾಗೆ ದಗದಗನೆ ಬೆಂಕಿ ಹಿಡ್ಕೊಂಡು ಹುರಿಯೋದಕ್ಕೆ ಶುರುವಾಗುತ್ತೆ ಆ ಕ್ರಿಯೇಚರ್. ಆ ಗ್ಯಾಪ್ ಅಲ್ಲಿ ಅವರು ಎಲ್ಲರಿಗೂ ಅಲ್ಲಿಂದ ತಪ್ಪಿಸಿ ಓಡಿ ಹೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಆ ಕ್ರಿಯೇಚರ್ ಮೇಲೆ ಉರಿತಾ ಇದ್ದ ಬೆಂಕಿ ಆಫ್ ಆಗ್ಬಿಡುತ್ತೆ. ಅಷ್ಟೇ ಮತ್ತೆ ಆ ಕ್ರಿಯೇಚರ್ ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೆ ಚೇಸ್ ಮಾಡಿ ಬರುತ್ತೆ. ಇವ್ರುಗಳು ಓಡಿ ಹೋಗಿ ಅಲ್ಲಿರುವ ಲಿಫ್ಟ್ ಒಳಗಡೆ ನುಗ್ಬಿಡ್ತಾರೆ. ಲಿಫ್ಟ್ ಅನ್ನು ಆನ್ ಮಾಡಿ ಬೇಗ ಬೇಗ ಕೆಳಗಡೆನೂ ಹೋಗ್ತಿರ್ತಾರೆ. ಆದ್ರೆ ಆ ಕ್ರಿಯೇಚರ್ ಲಿಫ್ಟ್ ಮೇಲೇನೆ ಜಂಪ್ ಮಾಡ್ಕೊಂಡು ಇವ್ರುಗಳ ಜೊತೆನೆ ಟ್ರಾವೆಲ್ ಅನ್ನ ಮಾಡುತ್ತೆ. ಆವಾಗ ಒಂದು ಫ್ಲೋರ್ ಅಲ್ಲಿ ಆ ಲಿಫ್ಟ್ ನಿಂತ್ಕೋಬೇಕಾದ್ರೆ ಮೇಲ್ಗಡೆ ಇರುವ ಕ್ರಿಯೇಚರ್ ಅದರ ಟೆಂಟಿಕಲ್ಸ್ ಅನ್ನ ಮಾತ್ರ ಗ್ಲಾಸ್ ಅನ್ನ ಹೊಡ್ಕೊಂಡು ಲಿಫ್ಟಿನ ಒಳಗಡೆ ಬಿಟ್ಟು ಒಬ್ಬೊಬ್ಬರನ್ನು ಸ್ಮೆಲ್ ಮಾಡಿ ನೋಡುತ್ತೆ. ನಮ್ಮ ಸ್ಲೀವ್ಲೆಸ್ ಲೇಬರಿನ ಮಧ್ಯ ಪಾಯಿಂಟ್ ಗೆ ಅದು ಹೋಗ್ಬೇಕಾದ್ರೆ ಅವನು ಕಿರ್ಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಸದ್ಯ ಪಕ್ಕದಲ್ಲಿ ಇರುವ ಕ್ಯಾಪ್ಟನ್ ಅವನ ಬಾಯಿಯನ್ನ ಮುಚ್ಚಿಬಿಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಫಟ್ ಅಂತ ಅವಳ ಕೈಯಲ್ಲಿ ಇರುವ ಕೊಡ್ಲಿಯನ್ನು ಯೂಸ್ ಮಾಡಿ ಆ ಟೆಂಟಿಕಲ್ಸ್ ಅನ್ನ ತುಂಡಾಗಿ ಕತ್ತರಿಸಿ ಬಿಡ್ತಾಳೆ. ಅಷ್ಟೇ ಆ ಕ್ರಿಯೇಚರ್ ಮತ್ತೆ ಆ ಟೆಂಟಿಕಲ್ಸ್ ಅನ್ನು ಒಳಗಡೆ ಎಳ್ಕೊಳ್ಳುತ್ತೆ. ನಂತರ ಮತ್ತೆ ಲಿಫ್ಟ್ ಅನ್ನ ಇನ್ನವೇ ಕೆಳಗಡೆ ಬಿಟ್ಟು ಆ ಫ್ಲೋರ್ ಅನ್ನ ಬಿಟ್ಟು ಎಸ್ಕೇಪ್ ಆಗ್ತಾರೆ. ನಮ್ಮ ಹುಡುಗರು ಆ ಲಿಫ್ಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಆಮೇಲೆ ಒಬ್ಬನ ಕಾಲನ್ನ ಹಿಡಿದು ರಪ ಅಂತ ಬಟ್ಟೆ ಹೋಗಿತ್ತಲ್ವಾ ಕ್ರಿಯೇಚರ್, ಅವನನ್ನ ಲ್ಯಾಬಿಗೆ ತಂದಿಟ್ಟು ಅವನಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿರ್ತಾರೆ. ಅವನಿಗೆ ಏಟಾಗಿರುವ ಗಾಯಗಳಿಗೆ ಔಷಧಿಯನ್ನ ಹಾಕಿ ಕೊಡ್ತಿರ್ತಾರೆ. ಆವಾಗ ಕರೆಂಟ್ ಕ್ಯಾಪ್ಟನ್ ಹಳೆ ಕ್ಯಾಪ್ಟನ್ ಅನ್ನು ನೋಡಿ ಏನಕ್ಕಾಗಿ ನೀವು ಇನ್ನವೇ ಸೈಲೆಂಟ್ ಆಗಿ ಇರ್ತಿದ್ದೀರಾ, ನಿಮಗೆ ಏನೋ ಒಂದು ವಿಷಯ ಗೊತ್ತಿದೆ ಅದನ್ನ ಇವಾಗ ಬಾಯ್ ಬಿಟ್ಟು ಹೇಳಿ ಅಂತ ಅವನು ಕೇಳ್ಬೇಕಾದ್ರೆ ಅದಕ್ಕೆ ಹಳೆ ಕ್ಯಾಪ್ಟನ್ ಏನೋ ನೀನು ಹೇಳ್ತಾ ಇದೀಯಾ ಅಂತ ಇವರು ಕೇಳಿದ್ರೆ ಆ ಕ್ರಿಯೇಚರ್ ಗೆ ಏಟಾಗಿ ಅದರ ಮೈಯಿಂದ ಬ್ಲೀಡಿಂಗ್ ಆಗ್ತಿರ್ಬೇಕಾದ್ರೆ ಲೈಟರ್ ಅನ್ನ ಕಚ್ಚಿ ಅದ್ರ ಮೇಲೆ ನೀವು ಹಾಕ್ಬೇಕಾದ್ರೆ ಅದು ಬೆಂಕಿ ಹಿಡಿದು ದಗದಗನೆ ಉರಿತು. ಅದರ ರಕ್ತ ಬೆಂಕಿ ಹಿಡಿದು ಹುರಿಯುತ್ತೆ ಅನ್ನೋ ವಿಷಯ ನಿಮಗೆ ಹೇಗೆ ಗೊತ್ತಿತ್ತು, ಅದನ್ನ ಫಸ್ಟ್ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಹಾಲಿ ಕ್ಯಾಪ್ಟನ್ ಗೆ ಏನವೇ ಗೊತ್ತಿಲ್ಲ, ಈ ಕರೆಂಟ್ ಕ್ಯಾಪ್ಟನ್ ಸುಮ್ನೆ ಅವರನ್ನ ತೊಂದರೆ ಮಾಡ್ತಿದ್ದಾನೆ, ಸುಮ್ನೆ ಅವರ ಮೇಲೆ ಡೌಟ್ ಪಡ್ತಿದ್ದಾನೆ ಅಂತ ಅನ್ಕೋತಾಳೆ. ಆದ್ರೆ ಆ ಕರೆಂಟ್ ಕ್ಯಾಪ್ಟನ್ ಸುಮ್ನೆ ಬಿಡದೆ ಹಾಲಿ ಕ್ಯಾಪ್ಟನ್ ಅನ್ನ ಮತ್ತೆ ತಿರುಗಿಸಿ ಕ್ವಶನ್ ಅನ್ನ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ಟೆನ್ಷನ್ ಆಗಿದ್ದ ಹಾಲಿ ಕ್ಯಾಪ್ಟನ್ ಪಕ್ಕದಲ್ಲಿ ಇರುವ ಆ ವಿಚಿತ್ರ ಜೀವಿಗಳ ಮೀನುಗಳು ಇರುತ್ತಿತ್ತಲ್ಲ ಅದರ ಟ್ಯಾಂಕ್ ಅನ್ನ ಗನ್ನನ್ನು ಯೂಸ್ ಮಾಡಿ ಹೊಡೆದಾಕ್ಬಿಡ್ತಾರೆ. ಅದ್ರಲ್ಲಿದ್ದ ಆ ಚಿಕ್ಕ ಮೀನು ಜೀವಿಯನ್ನ ತೆಗೆದು ಒಂದು ಡಬ್ಬಿಗೆ ಹಾಕಿ ಬೆಂಕಿಯನ್ನ ಗಿಡಬೇಕಾದ್ರೆ ಅದು ದಗದಗನೆ ಉರಿಯೋದಕ್ಕೆ ಶುರುವಾಗುತ್ತೆ. ಇದು ಹೀಗೇನೆ 24 ಗಂಟೆ ಟೈಮ್ ಉರಿತಿರುತ್ತೆ ಅಂತ ಹೇಳ್ತಾರೆ. ಇದು ಹೇಗೆ ಇವರಿಗೆ ಗೊತ್ತು ಅಂದ್ರೆ 20 ವರ್ಷಗಳ ಹಿಂದೆನೆ ಇವುಗಳು ಈ ಮೀನು ಜೀವಿಗಳನ್ನ ಕಂಡುಹಿಡಿದಿದ್ದಾರೆ. ಅದನ್ನ ಇವುಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಂಕಿಯನ್ನ ಕಚ್ಚಿ ಟೆಸ್ಟ್ ಮಾಡಬೇಕಾದ್ರೆ ಅದು ಕಂಟಿನ್ಯೂಸ್ ಆಗಿ 36 ಗಂಟೆ ಟೈಮ್ ಬೆಂಕಿ ಹೊರದಿದೆ. ಅದರಲ್ಲೂ 1200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕ್ರೂಡ್ ಆಯಿಲ್ ಗಿಂತ ಭಯಂಕರವಾಗಿರುವ ಒಂದು ಫ್ಯೂಯಲ್ ಅನ್ನ ನಾವು ಕಂಡುಹಿಡಿದಾಯ್ತು ಅಂತ ಇವುಗಳು ತುಂಬಾನೇ ಖುಷಿಯಾಗಿದ್ದಾರೆ. ಆದ್ರೆ ಅದು ಜೀವ ಇರುವ ಒಂದು ಜೀವಿ ಅಲ್ವಾ, ಇದನ್ನ ನಾವು ಪೆಟ್ರೋಲ್ ಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಫ್ಯೂಯಲ್ ತರ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಇದು ಸರಿ ಬರೋದಿಲ್ಲ ಅಂತ ನಮ್ಮ ಹೀರೋಯಿನ್ ಅವಳ ಅಪ್ಪ ಈ ಹಳೆ ಕ್ಯಾಪ್ಟನ್ ಅವರ ಜೊತೆ ಆರ್ಗ್ಯುಮೆಂಟ್ಸ್ ಅನ್ನ ಮಾಡಿದ್ದಾರೆ. ಅದರ ನಂತರವೇ ಆ ಡ್ರಿಲ್ಲಿಂಗ್ ಬಿಟ್ ಆಕ್ಸಿಡೆಂಟ್ ನಡೆದು ಈ ಸೆಕ್ಟರ್ 7 ಅನ್ನು ಕ್ಲೋಸ್ ಮಾಡ್ಬಿಟ್ಟಿರೋದು. ಆದ್ರೆ ಇವಾಗ ಮತ್ತೆ 2011ರಲ್ಲಿ ಆಯಿಲ್ ಅನ್ನು ಕಂಡುಹಿಡಿಯೋದಕ್ಕಾಗಿ ಆ ರಿಸರ್ಚ್ ಅನ್ನ ಮಾಡೋದಕ್ಕಾಗಿ ಈ ಸೆಕ್ಟರ್ 7 ಅನ್ನ ರೀಓಪನ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ವಿಷಯ ಈ ಹಳೆ ಕ್ಯಾಪ್ಟನ್ ಅವರಿಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅವರೇನೆ ವಾಲಂಟಿಯರ್ ಆಗಿ ಮತ್ತೆ ಸೆಕ್ಟರ್ 7 ಗೆ ಬರೋದಕ್ಕಾಗಿ ಪರ್ಮಿಷನ್ ಅನ್ನ ಕೇಳ್ಕೊಂಡು ಬೇಕು ಅಂತ ಬಂದಿದ್ದಾರೆ. ಇಲ್ಲಿಗೆ ಬಂದು ನಮ್ಮ ಟೀಮ್
ಟೀಮ್ ಅವರಿಗೆ ಯಾರಿಗೂ ಗೊತ್ತಾಗದೆ ಆ ಸೈಂಟಿಸ್ಟ್ ಹುಡುಗಿ ಇರ್ತಿದ್ಲಲ್ವಾ ಅಸಿಸ್ಟೆಂಟ್, ಅವಳ ಜೊತೆ ಸೇರಿ ಹಳೆ ಕ್ಯಾಪ್ಟನ್ ಅವರು ಆ ಚಿಕ್ಕ ಮೀನು ಜೀವಿಯನ್ನ ದೊಡ್ಡ ಮಾನ್ಸ್ಟರ್ ರೀತಿ ಚೇಂಜ್ ಮಾಡೋದಕ್ಕಾದ ರಿಸರ್ಚ್ ಅನ್ನ ಮಾಡಿದ್ದಾರೆ. ಆದ್ರೆ ಅದು ಸಡನ್ ಆಗಿ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ದೊಡ್ಡದಾಗಿ ಬೆಳ್ಕೊಂಡು ಇವ್ರುಗಳು ಮಡಗಿದ ಕಂಟೈನರ್ ಅನ್ನೇ ಹೊಡ್ಕೊಂಡು ಹೊರಗಡೆ ಬಂದ್ಬಿಟ್ಟಿದೆ. ಸೊ ಅದ್ರ ಬಗ್ಗೆನೇ ನಮ್ಮ ಸೈಂಟಿಸ್ಟ್ ಹುಡುಗಿ ಸ್ಟೇಷನ್ ಟಾಪ್ ಫ್ಲೋರ್ ಅಲ್ಲಿ ನಮ್ಮ ಹಾಲಿ ಕ್ಯಾಪ್ಟನ್ ಅವರನ್ನ ಸೆಪರೇಟ್ ಆಗಿ ಕರೆದು ಆ ಜಾಗದಲ್ಲಿ ನಿಂತು ಮಾತಾಡಿದಾಳೆ. ಫ್ಯೂಯಲ್ ರಿಸರ್ಚ್ ಅಂತ ಹೇಳ್ಬಿಟ್ಟು ನೀವು ಹೊಸದಾಗಿ ಒಂದು ದೊಡ್ಡ ಕ್ರಿಯೇಚರ್ ని ಸೃಷ್ಟಿ ಮಾಡ್ಬಿಟ್ಟಿದ್ದೀರಾ, ಇದನ್ನ ತಕ್ಷಣವೇ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಟ್ಟು ಬೇಗನೆ ಎಲ್ಲರನ್ನು ಕರ್ಕೊಂಡು ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕು, ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಳೆ. ಆದ್ರೆ ಅದಕ್ಕೆ ಕ್ಯಾಪ್ಟನ್ ಕರೆಕ್ಟ್ ಆದ ಸಮಯ ಬರ್ಬೇಕಾದ್ರೆ ನಾನೇನೆ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಅವರ ಮಾತನ್ನ ನಂಬದೇ ಇರುವ ನಮ್ಮ ಅಸಿಸ್ಟೆಂಟ್ ಹುಡುಗಿ ಈ ವಿಷಯವನ್ನ ನಾನೇನೆ ಎಲ್ಲರಿಗೂ ಹೇಳ್ಕೊತೀನಿ ಅಂತ ಹೋಗಿದ್ದಾಳೆ. ಆದ್ರೆ ನಾನೇ ಹಳೆ ಕ್ಯಾಪ್ಟನ್ ನಮ್ಮ ಅಸಿಸ್ಟೆಂಟ್ ಹುಡುಗಿಯನ್ನ ಮೇಲಿಂದ ಹಿಡಿದು ಕೆಳಗಡೆ ತಳ್ಳಿ ಕುಂದಿದ್ದಾನೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ನಿಮ್ಮನ್ನ ಅಂಕಲ್ ಅಂಕಲ್ ಅಂತ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಪ್ರಾಣವನ್ನ ನಾನು ಇಟ್ಟಿದ್ನಲ್ಲ, ನಿಮ್ಮನ್ನ ನಾನು ತುಂಬಾನೇ ನಂಬಿದ್ದೆ, ಆದ್ರೆ ನೀವು ಇಂತಹದೊಂದು ದ್ರೋಹವನ್ನ ಮಾಡ್ತೀರಾ ಅಂತ, ನೀವು ಈ ರೀತಿ ಇರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ, ಟೆನ್ಷನ್ ಆಗ್ಬಿಡ್ತಾಳೆ. ಅದಕ್ಕೆ ಹಳೆ ಕ್ಯಾಪ್ಟನ್ ಅವನು ಮಾಡಿದ ತಪ್ಪು ಎಲ್ಲವನ್ನ ಫೀಲ್ ಮಾಡಿ ಕ್ಷಮೆಯನ್ನ ಕೇಳ್ಬಿಟ್ಟು ಇವಾಗ ಮತ್ತೆ ನಾವು ಪವರ್ ಅನ್ನ ಆನ್ ಮಾಡಿದ್ರೆ ಮಾತ್ರವೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದು, ಸೊ ಅದಕ್ಕಾದ ದಾರಿಯನ್ನ ನಾವು ನೋಡೋಣ ಅಂತ ಹೇಳಿ ಅವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಡಮ್ ಡುಮ್ ಅಂತ ಏನೋ ಒಂದು ವಿಷಯ ನಡೆದು ಬರೋ ರೀತಿ ಸದ್ದಾಗ್ತಿರುತ್ತೆ. ಏನು ಅಂತ ಇವ್ರುಗಳು ಹೆದರಿ ಎಲ್ಲರಿಗೂ ತಿರುಗಿ ನೋಡ್ಬೇಕಾದ್ರೆ ಇವ್ರುಗಳಿಗೆ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ರೂಮಿಗೆ ಆ ಕ್ರಿಯೇಚರ್ ಬಂದು ಓ ಅಂತ ಕಿರ್ಚ್ಕೊಳ್ಳುತ್ತೆ. ಡಮ್ ಡಮ್ ಅಂತ ಹೊಡೆದು ಅಲ್ಲಿರುವ ಗ್ಲಾಸ್ ಅನ್ನು ಹೊಡೆದಾಕ್ಬೇಕಾದ್ರೆ ಇವರಿಗೆಲ್ಲರಿಗೂ ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗ್ತಾರೆ. ಆವಾಗ ಹಳೆ ಕ್ಯಾಪ್ಟನ್ ಅವರೇ ಲಾಸ್ಟ್ ಅಲ್ಲಿ ಓಡಿ ಬಂದಿರ್ತಾರೆ. ಆದ್ರಿಂದ ಆ ಕ್ರಿಯೇಚರ್ ಅದರ ಟೆಂಟಿಕಲ್ಸ್ ಅನ್ನ ಬಿಟ್ಟು ಹಳೆ ಕ್ಯಾಪ್ಟನ್ ಅವರನ್ನ ಹಿಡಿದು ಬಿಡುತ್ತೆ. ಅಷ್ಟೇ ಅವರನ್ನ ಬಟ್ಟೆ ಹೋಗಿಯೋದಕ್ಕೆ ಶುರು ಮಾಡುತ್ತೆ. ಆ ರೀತಿ ಹೊಡಿತಿರ್ಬೇಕಾದ್ರೆ ಹಳೆ ಕ್ಯಾಪ್ಟನ್ ಅವರ ಕೈಗೆ ಒಂದು ಕೆಮಿಕಲ್ ಬಾಟಲ್ ಸಿಗ್ಬೇಕಾದ್ರೆ ಅದನ್ನ ತೆಗೆದು ಆ ಕ್ರಿಯೇಚರ್ ತಲೆ ಮೇಲೆನೆ ಹಾಕಿ ಹೊಡಿತಾರೆ. ಸೊ ಅದರ ತಲೆ ಫ್ರೀಸ್ ಆಗ್ಬಿಡ್ಬೇಕಾದ್ರೆ ಇವರನ್ನ ತೂದು ಬಿಸಾಕ್ಬಿಟ್ಟು ಅದು ಟನಲ್ ಒಳಗಡೆ ಓಡಿ ಹೋಗ್ಬಿಡುತ್ತೆ. ಈ ಕಡೆ ನಮ್ಮ ಹುಡುಗರುವೆ ಬೇರೆ ರೂಮಿಗೆ ಬಂದು ಕೈಗೆ ಗನ್ನು ಪಿಸ್ಟಲ್ಸ್ ಅಂತ ಎಲ್ಲವನ್ನು ತಗೋತಾರೆ. ಆವಾಗ ನಮ್ಮ ಹೀರೋನು ಕರೆಂಟ್ ಕ್ಯಾಪ್ಟನ್ ಹತ್ರ ಸ್ಲೀವ್ಲೆಸ್ ಲೇಬರ್ ಮತ್ತೆ ಅವನ ಫ್ರೆಂಡ್ ಇಬ್ಬರನ್ನು ಕರ್ಕೊಂಡು ಸಬ್ಮೆರಿನ್ ಶಿಪ್ ಗೆ ಹೋಗು ಅಂತ ಹೇಳ್ತಾಳೆ. ಅದೇ ಸಮಯದಲ್ಲಿ ಇವಳು ಮತ್ತೆ ಹೀರೋ ಇಬ್ಬರು ಬೇಸ್ಮೆಂಟ್ ಅಲ್ಲಿ ಇರ್ತಾ ಇರುವ ಪವರ್ ಸ್ಟೇಷನ್ ಗೆ ಹೋಗಿ ಪವರ್ ಅನ್ನು ಆನ್ ಮಾಡೋದಾಗಿ ಹೇಳ್ತಾಳೆ. ಸಬ್ಮೆರಿನ್ ಶಿಪ್ ಗೆ ಹೋಗಿ ನೀವು ವೇಟ್ ಮಾಡ್ತಾ ಇರಿ, ನಾವು ಫಟ್ ಅಂತ ಹೋಗಿ ಪವರ್ ಅನ್ನು ಆನ್ ಮಾಡ್ಬಿಟ್ಟು ಬೇಗನೆ ಅಲ್ಲಿಗೆ ಓಡಿ ಬಂದ್ಬಿಡ್ತೀವಿ ಅಂತ ಹೇಳಿ ಇಬ್ಬರು ಎರಡು ಗ್ರೂಪ್ ಆಗಿ ಡಿವೈಡ್ ಆಗಿ ಹೋಗ್ತಾರೆ. ಅದೇ ತರ ಹೀರೋ ಮತ್ತೆ ಹೀರೋಯಿನ್ ಪವರ್ ರೂಮಿಗೂ ಬಂದ್ಬಿಡ್ತಾರೆ. ಆ ಜಾಗದಲ್ಲಿರುವ ಎಲ್ಲ ವಿಷಯವೇ ಆ ಕ್ರಿಯೇಚರ್ ಜೆಲ್ಲು ಗಮ್ಮಿಂದಾನೆ ಮುಳುಗೋಗ್ಬಿಟ್ಟಿರುತ್ತೆ. ಸೊ ಆ ಜೆಲ್ಲಿ ಒಳಗಡೆನೆ ಕೈಯನ್ನ ಬಿಟ್ಟು ಪವರ್ ಲಿವರ್ ಅನ್ನ ಹಿಡಿದು ಗೆಳೆದು ಮತ್ತೆ ಸ್ಟೇಷನ್ ಗೆ ಪವರ್ ಅನ್ನು ತಂದು ಬಿಡ್ತಾಳೆ ನಮ್ಮ ಹೀರೋಯಿನ್. ಈ ಕಡೆ ಕ್ಯಾಪ್ಟನ್ ಸ್ಲೀವ್ಲೆಸ್ ಮತ್ತೆ ಅವನ ಫ್ರೆಂಡ್ ಅನ್ನ ಕರ್ಕೊಂಡು ಸಬ್ಮೆರಿನ್ ಶಿಪ್ ಗೆ ಹೋಗ್ತಿರ್ಬೇಕಾದ್ರೆ ಇವ್ರಗಳ ಕಾಲಿನ ಕೆಳಗಡೆ ಆ ಕ್ರಿಯೇಚರ್ ಬಂದ್ಬಿಡುತ್ತೆ. ಅಲ್ಲಿ ಹಾಕಿರುವ ಸ್ಟೀಲ್ ಕೇಜ್ ಅನ್ನು ಹೊಡ್ಕೊಂಡು ಅದು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಹೆದರಿದ ಮೂವರು ಯುದ್ಧ ಬಿದ್ದು ಓಡಿ ಹೋಗ್ತಿರ್ತಾರೆ. ಆದ್ರೆ ಹಾಗಿರ್ಬೇಕಾದ್ರೆ ಕಾಲಿಗೆ ಆಲ್ರೆಡಿ ಒಬ್ಬನಿಗೆ ಏಟಾಗಿದೆ ಅಲ್ವಾ, ಅವನನ್ನು ಈಸಿಯಾಗಿ ಹಿಡಿದು ಬಿಡುತ್ತೆ ಆ ಕ್ರಿಯೇಚರ್. ಕರೆಂಟ್ ಕ್ಯಾಪ್ಟನ್ ಸ್ಲೀವ್ಲೆಸ್ ಕೈಯನ್ನ ಹಿಡಿದು ಬಾರೋ ನಾವು ಇಲ್ಲಿಂದ ಓಡಿ ಹೋಗ್ಬಿಡೋಣ ಅಂತ ಹೇಳಿ ಕರೀತಾರೆ. ಆದ್ರೆ ಸ್ಲೀವ್ಲೆಸ್ ನನ್ನ ಫ್ರೆಂಡ್ ಅನ್ನ ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿ ಆ ಕ್ರಿಯೇಚರ್ ಜೊತೆ ಜಗಳವನ್ನ ಮಾಡೋದಕ್ಕೆ ಹೋಗ್ತಾನೆ. ಅದನ್ನು ನೋಡಿದ ಕರೆಂಟ್ ಕ್ಯಾಪ್ಟನ್ ನೀನು ಹೇಗಾದ್ರೂ ಹೋಗಿ ಸಾಯಿ ಅಂತ ಹೇಳ್ಬಿಟ್ಟು ಓಡಿ ಹೋಗಿ ಅಲ್ಲಿರುವ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಈ ಕಡೆ ನಮ್ಮ ಸ್ಲೀವ್ಲೆಸ್ ಅವನ ಫ್ರೆಂಡ್ ಅನ್ನ ಹಿಡಿದು ಕಾಪಾಡಿ ಈ ಕಡೆ ಕರ್ಕೊಂಡು ಬಂದ್ಬಿಡ್ತಾನೆ. ಆದ್ರೆ ಅವರುಗಳನ್ನು ಒಳಗಡೆ ಬಿಡದೆ ಡೋರ್ ಅನ್ನು ಕ್ಲೋಸ್ ಮಾಡ್ಕೊಬಿಡ್ತಾನೆ ಕರೆಂಟ್ ಕ್ಯಾಪ್ಟನ್. ಸೊ ಫಸ್ಟ್ ನಮ್ಮ ಸ್ಲೀವ್ಲೆಸ್ ಹುಡುಗನ ಫ್ರೆಂಡ್ ಅನ್ನ ಹಿಡಿದು ತಿಂದಿದ ಆ ಕ್ರಿಯೇಚರ್ ನಂತರ ನಮ್ಮ ಸ್ಲೀವ್ಲೆಸ್ ಅವನ ನೆತ್ತಿಗೆನೆ ಟೆಂಟಿಕಲ್ಸ್ ಅನ್ನ ಯೂಸ್ ಮಾಡಿ ಒಂದು ತೂತನ್ನ ಹಾಕಿ ತಲೆಯನ್ನು ಓಪನ್ ಮಾಡಿ ಅವನ ಕಥೆಯನ್ನು ಮುಗಿಸ್ಬಿಡುತ್ತೆ ಆ ಕ್ರಿಯೇಚರ್. ಈ ಸೆಲ್ಫಿಶ್ ಕರೆಂಟ್ ಕ್ಯಾಪ್ಟನ್ ಅವನು ಮಾತ್ರ ಸಬ್ಮೆರಿನ್ ಶಿಪ್ ಗೆ ಹೋಗಿ ಸೇಫ್ ಆಗಿ ಹತ್ತಿ ಕೂತ್ಕೋತಾನೆ. ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಪವರ್ ಅನ್ನು ಆನ್ ಮಾಡ್ಬಿಟ್ಟು ಸಬ್ಮೆರಿನ್ ಶಿಪ್ ಇದ್ದಿದ್ದ ಆ ಜಾಗಕ್ಕೆ ಓಡಿ ಬಂದು ನೋಡ್ಬೇಕಾದ್ರೆ ಡೋರ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಕರೆಂಟ್ ಕ್ಯಾಪ್ಟನ್ ಸಬ್ಮೆರಿನ್ ಶಿಪ್ ಅನ್ನ ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಅವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಪಾಪಿ ಏಮರ್ಸ್ಬಿಟ್ನಲ್ಲ, ನಮಗೆ ಮೋಸ ಮಾಡ್ಬಿಟ್ಟ, ಇವಾಗ ನಾವು ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕರೆಂಟ್ ಕ್ಯಾಪ್ಟನ್ ಸಬ್ಮೆರಿನ್ ಶಿಪ್ ಅನ್ನ ಸಮುದ್ರದ ಕೆಳಗಡೆ ಓಡಿಸ್ಕೊಂಡು ಹೋಗ್ತಿರ್ತಾನೆ. ಅವಾಗ ಸಡನ್ ಆಗಿ ಆಪೋಸಿಟ್ ಅಲ್ಲಿ ನಮ್ಮ ಸ್ಲೀವ್ಲೆಸ್ ಅವನ ಫ್ರೆಂಡ್ ಈಜ್ ಹೊಡೆದು ಬರ್ತಿರ್ತಾನೆ. ಹೇಗೆ ಇವನು ಸಮುದ್ರದ ನೀರಲ್ಲಿ ಈಜ್ ಹೊಡಿತಿದ್ದಾನೆ ಅಂತ ಆಶ್ಚರ್ಯವಾಗಿ ಕ್ಯಾಪ್ಟನ್ ನೋಡ್ತಿರ್ಬೇಕಾದ್ರೆ ನೋಡಿದ್ರೆ ಆ ಕ್ರಿಯೇಚರೇ ಅವನನ್ನ ಟೆಂಟಿಕಲ್ಸ್ ಇಂದ ಹಿಡ್ಕೊಂಡು ಬಂದು ಅವನನ್ನ ಯೂಸ್ ಮಾಡಿ ಸಬ್ಮೆರಿನ್ ಶಿಪ್ ಗೆ ಹೊಡೆದು ಅದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ನಂತರ ಶಿಪ್ ಮೇಲೆ ನಿಂತು ಸಬ್ಮೆರಿನ್ ಶಿಪ್ಪಿನ ಗ್ಲಾಸ್ ಗೆ ಜೋರಾಗಿ ಒಂದು ಏಟನ್ನು ಹೊಡಿಬೇಕಾದ್ರೆ ಆ ಗ್ಲಾಸ್ ಹೊಡೆದೋಗಿ ನೀರೆಲ್ಲ ಒಳಗಡೆ ಬಂದು ಕ್ಯಾಪ್ಟನ್ ನೀರಿನಲ್ಲಿ ಜಲಸಮಾಧಿ ಆಗೋಗ್ತಾನೆ. ಈ ಕಡೆ ಕ್ರಿಯೇಚರ್ ಮೇಲೆ ಆಸಿಡ್ ಅನ್ನು ಹೊಡೆದ್ಬಿಟ್ಟು ಎಸ್ಕೇಪ್ ಆಗಿದ್ದ ಹಳೆ ಕ್ಯಾಪ್ಟನ್ ಡೈರೆಕ್ಟ್ ಆಗಿ ಕಂಟ್ರೋಲ್ ರೂಮ್ ಗೆ ಹೋಗಿ ಒಂದು ರೆಡ್ ಕಲರ್ ಬಟನ್ ಅನ್ನ ಪ್ರೆಸ್ ಮಾಡಿ ಬಿಡ್ತಾನೆ. ತಕ್ಷಣವೇ ಐಡಿ ಸ್ಟೇಷನ್ ಅಲಾರಂ ಬಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಏನು ಅಂತ ನೋಡಿದ್ರೆ ಎಮರ್ಜೆನ್ಸಿ ಸಮಯದಲ್ಲಿ ಆಯಿಲ್ ಮೈನಿಂಗ್ ಪೂರ್ತಿ ತನ್ನನ್ನು ತಾನೇ ಬ್ಲಾಸ್ಟ್ ಮಾಡಿ ನಾಶವಾಗೋ ರೀತಿಯ ಒಂದು ಬಾಂಬ್ ಸೆಟಪ್ ಅನ್ನ ಮಾಡಿಟ್ಟಿರ್ತಾರೆ ಆಲ್ರೆಡಿ. ಅದನ್ನ ಆಕ್ಟಿವೇಟ್ ಮಾಡುವಂತಹ ಬಟನ್ ಅನ್ನು ಇವರು ಪ್ರೆಸ್ ಮಾಡಿ ಬಿಟ್ಬಿಟ್ಟಿರೋದು. ಅಯ್ಯೋ ಅಂತ ಗಾಬರಿಯಾಗಿದ್ದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬೇಗ ಬೇಗ ಓಡಿ ಬಂದು ಕಂಟ್ರೋಲ್ ರೂಮ್ ಅಲ್ಲಿ ನೋಡಿದ್ರೆ ಆವಾಗ ದೂರದಲ್ಲಿ ಏನೋ ಬೆಳಕು ಕಾಣುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಹಳಿ ಕ್ಯಾಪ್ಟನ್ ಅವರು ಫ್ಲಾರ್ ಗನ್ ಅನ್ನ ಆಕಾಶಕ್ಕೆ ಹೊಡಿತಿರ್ತಾರೆ. ಅದು ಯಾಕೆಂದ್ರೆ ಆ ಸದ್ದು ಮತ್ತೆ ಆ ಬೆಳಕನ್ನು ನೋಡಿ ಆ ಕ್ರಿಯೇಚರ್ ಆ ಜಾಗಕ್ಕೆ ಬರುತ್ತೆ ಅಂತ. ಸೊ ಅವರು ಅನ್ಕೊಂಡಿದ್ದ ರೀತಿನೇ ಆ ಕ್ರಿಯೇಚರ್ ಆ ಜಾಗಕ್ಕೆ ಬಂದು ನಿಂತ್ಕೊಂಡು
ನಿಂತ್ಕೋಬೇಕಾದ್ರೆ ಕಬ್ಣವನ್ನು ಯೂಸ್ ಮಾಡಿ ನೆಲಕ್ಕೆ ಡಂಗ್ ಡಂಗ್ ಅಂತ ಹೊಡೆದು ಆ ಕ್ರಿಯೇಚರ್ ಅನ್ನ ಅವರ ಹತ್ರಕ್ಕೆ ಕರೀತಾರೆ. ಅದು ಮೇಲಿಂದ ಜಂಪ್ ಮಾಡಿ ಇವರನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಸ್ಪೀಡ್ ಆಗಿ ಬರ್ಬೇಕಾದ್ರೆ ಇವರೇನೋ ಸ್ಪಾರ್ಟನ್ ಲಿಯೋನೈಡಸ್ ಕಿಂಗ್ ರೀತಿ ಅದ್ರ ಮೇಲೆ ಹೊಡಿಬೇಕಾದ್ರೆ ಅದಕ್ಕೆ ಏನುವೇ ಆಗೋದಿಲ್ಲ. ನಂತರ ಅರ್ನಾಲ್ಡ್ ರೀತಿ ಒಂದು ದೊಡ್ಡ ಫೈರ್ ಗನ್ ಅನ್ನ ತಗೊಂಡು ನಿಂತ್ಕೋತಾರೆ. ಆ ಕ್ರಿಯೇಚರ್ ಅಟ್ಯಾಕ್ ಮಾಡೋದಕ್ಕೆ ಹತ್ರ ಬರ್ಬೇಕಾದ್ರೆ ಬೆಂಕಿಯನ್ನು ಹೊಡಿತಾರೆ ಅದಕ್ಕೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಆಯಿಲ್ ಖಾಲಿ ಆಗ್ಬೇಕಾದ್ರೆ ಬೆಂಕಿ ಆಫ್ ಆಗ್ಬಿಡುತ್ತೆ. ಅಷ್ಟೇ ಆ ಕ್ರಿಯೇಚರ್ ಇನ್ನವೇ ಹತ್ರ ಬಂದ್ಬಿಡುತ್ತೆ. ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಆದ್ರೂ ಹಳೆ ಕ್ಯಾಪ್ಟನ್ ಸುಮ್ನಿಲ್ಲ. ಕಬ್ಣದ ರಾಡ್ ಅನ್ನು ಯೂಸ್ ಮಾಡಿ ಅದರ ಮುಖಕ್ಕೆ ಚುಚ್ಚಿ ಅದನ್ನ ಡ್ಯಾಮೇಜ್ ಮಾಡ್ತಿರ್ತಾರೆ. ಮಾಸ್ ಆಗಿನೇ ಜಗಳವನ್ನ ಮಾಡ್ತಿರ್ತಾರೆ. ಆದ್ರೆ ಹಾಗಿದ್ರು ಕೂಡ ಸಡನ್ ಆಗಿ ಒಂದು ಟೆಂಟಿಕಲ್ಸ್ ಅನ್ನ ಬಿಟ್ಟು ಅವರ ಮೈಯಿಗೆ ಒಂದು ಹೋಳನ್ನ ಹಾಕಿ ಹಾಗೆ ಮೇಲೆತ್ ಬಿಡುತ್ತೆ. ಆವಾಗ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಜಾಗಕ್ಕೆ ಓಡಿ ಬಂದು ನಿಂತ್ಕೋಬೇಕಾದ್ರೆ ಈ ಕಡೆ ಸಾಯೋ ಸ್ಟೇಜ್ ಅಲ್ಲಿ ಇರ್ತಾ ಇರುವ ಕ್ಯಾಪ್ಟನ್ ಅವರ ಪಾಕೆಟ್ ಇಂದ ಒಂದು ಲೈಟರ್ ನ ಹೊರಗಡೆ ತೆಗೆದು ಬೆಂಕಿಯನ್ನ ಕಚ್ಚಿ ಆ ಕ್ರಿಯೇಚರಿನ ಬಾಯಿ ಒಳಗಡೆ ಹಾಕ್ಬೇಕಾದ್ರೆ ಅದುವೇ ದಗ ದಗ ಅಂತ ಬೆಂಕಿಯನ್ನ ಹಿಡಿದು ಉರಿಯೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಕ್ಯಾಪ್ಟನ್ ಅವರು ಕೂಡ ಸುಟ್ಟೋಗ್ತಾರೆ. ಬೆಂಕಿ ಉರಿತಿದ್ರು ಕೂಡ ಅದು ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡೋದಕ್ಕಾಗಿ ಓಡಿ ಬರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ. ನಮ್ಮ ಹೀರೋ ಹೇಗೋ ಅವಳನ್ನ ಕೆಳಗಡೆ ತಳ್ಳಿ ಅವಳನ್ನ ಕಾಪಾಡ್ಬಿಡ್ತಾನೆ. ಆದ್ರೆ ಆ ಕ್ರಿಯೇಚರ್ ಬೆಂಕಿಯನ್ನು ಆಫ್ ಮಾಡ್ಕೊಳ್ಳೋದಕ್ಕಾಗಿ ಡೈರೆಕ್ಟ್ ಆಗಿ ಸಮುದ್ರದ ಕಡೆಗೆ ಓಡಿ ಹೋಗ್ತಿರುತ್ತೆ. ಜೊತೆಗೆ ಟೆಂಟಿಕಲ್ಸ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋವನ್ನು ಹಿಡಿದು ಎಳ್ಕೊಂಡು ಹೋಗ್ತಿರುತ್ತೆ. ಡೈರೆಕ್ಟ್ ಆಗಿ ಓಡಿ ಹೋಗಿ ಅದೇ ರೀತಿ ಸಮುದ್ರಕ್ಕೆ ಜಂಪ್ ಮಾಡಿ ಬಿಡುತ್ತೆ. ಅಷ್ಟೇ ನಮ್ಮ ಹೀರೋವನ ಕಥೆನು ಮುಗೀತು ಅಂತ ನಮ್ಮ ಹೀರೋಯಿನ್ ಹಿಂದೆನೆ ಓಡಿ ಬಂದು ಕೆಳಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋ ಹೇಗೋ ಕಷ್ಟಪಟ್ಟು ಒಂದು ಹಗ್ಗವನ್ನ ಹಿಡಿದು ಸೇಫ್ ಆಗಿ ಉಯ್ಯಾಲೆ ಆಡ್ತಿರ್ತಾನೆ, ತಪ್ಪಿಸ್ಕೊಬಿಟ್ಟಿರ್ತಾನೆ. ಹಾಗೆ ಇರು, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಬೈಕ್ ಅನ್ನ ತಗೊಂಡು ಆ ಹಗ್ಗವನ್ನ ಬೈಕ್ ಗೆ ಹಿಂದೆ ಕಟ್ಬಿಟ್ಟು ಫಸ್ಟ್ ಗೇರ್ ಅನ್ನ ಹಾಕಿ ಸ್ಪೀಡ್ ಆಗಿ ಬೈಕ್ ಅನ್ನ ತಗೋಬೇಕಾದ್ರೆ ಈ ಕಡೆ ಹೀರೋನು ಸುರ್ಕ್ ಅಂತ ಮೇಲ್ಗಡೆ ಸ್ಪೀಡ್ ಆಗಿ ಬರ್ತಿರ್ತಾನೆ. ಹೇಗೋ ಇವಾಗ ಅವನು ಮೇಲ್ಗಡೆ ಬಂದ್ಬಿಡ್ತಾನೆ. ಹಾಗಿದ್ರು ಕೂಡ ಅವನ ಹಿಂದೆನೆ ಆ ಕ್ರಿಯೇಚರ್ ಕೂಡ ಮೇಲ್ಗಡೆ ಬಂದ್ಬಿಡುತ್ತೆ. ಅದು ಇವಾಗ ಅರ್ಧ ಸುಟ್ಟೋಗ್ಬಿಟ್ಟಿದೆ. ಹಾಗಿರ್ಬೇಕಾದ್ರೆ ಹೀರೋನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋನ ಅದನ್ನ ತಡೆದು ಅದರ ಜೊತೆ ಟಫ್ ಫೈಟ್ ಅನ್ನು ಕೊಡ್ತಿರ್ತಾನೆ. ಅದು ಅವನಿಗೆ ಹೊಡೆದು ಹಾಗೆ ಸಮುದ್ರಕ್ಕೆ ತೂದು ಬಿಸಾಕಿ ಹಾಗೆ ಜಂಪ್ ಮಾಡಿ ಏರಲ್ಲೇ ಅವನನ್ನ ಕಚ್ಕೊಂಡು ಮತ್ತೆ ಸಮುದ್ರಕ್ಕೆ ಬಿದ್ದೋಗುತ್ತೆ. ಅಷ್ಟೇ ಹೀರೋ ಅವನ ಕಥೆಯನ್ನು ಮುಗಿಯಿತು. ನೆಕ್ಸ್ಟ್ ಫೈನಲ್ ಆಗಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಅವಳ ಕಥೆಯನ್ನು ಮುಗಿಸೋದಕ್ಕಾಗಿ ಮತ್ತೆ ಆ ಕ್ರಿಯೇಚರ್ ಸ್ಟೇಷನ್ ಮೇಲೆ ಹತ್ತಿ ಬರ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ಇದ್ರ ಮೇಲುವೆ ಬಿಟ್ರೆ ಇದು ಏನುವೇ ಸರಿ ಬರೋದಿಲ್ಲ ಅಂತ ಯೋಚನೆ ಮಾಡಿ ಅವಳ ಬೈಕ್ ಅನ್ನು ತಗೊಂಡು ಆಕ್ಸಿಲೇಟರ್ ಅನ್ನು ಥ್ರೋಟಲ್ ಮಾಡ್ತಿರ್ತಾಳೆ. ಅದು ಇವಳನ್ನ ನೋಡಿದ ತಕ್ಷಣವೇ ಚೇಸ್ ಮಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಬೈಕ್ ಅಲ್ಲೇ ಅದಕ್ಕೆ ಆಟ ತೋರಿಸ್ತಾಳೆ. ಫೈನಲಿ ಕೈಗೆ ಒಂದು ಫ್ಲಾರ್ ಗನ್ ಅನ್ನ ತಗೊಂಡು ಅದಕ್ಕೆ ಏಯ್ ಮಾಡಿ ಶೂಟ್ ಮಾಡ್ಬೇಕಾದ್ರೆ ಇವಾಗ ಕ್ರಿಯೇಚರ್ ಬೆಂಕಿ ಹಿಡಿದು ಉರಿತಾ ಇಲ್ಲ. ನಂತರ ಗಾಡಿನ ಸ್ಪೀಡ್ ಆಗಿ ಬಿಟ್ಟು ಅಲ್ಲಿ ಕಬ್ಣಗಳನ್ನೆಲ್ಲ ಒಂದು ಜಾಗದಲ್ಲಿ ಒಂದರ ಮೇಲೆ ಒಂದನ್ನ ಇಟ್ಟಿರ್ತಾರೆ. ಸೊ ಆ ಸ್ಕಫ್ ಹೋಲ್ಡಿಂಗ್ ಒಳಗಡೆ ನುಗ್ಗಿ ನಮ್ಮ ಹೀರೋಯಿನ್ ಆ ಕಡೆ ಎಸ್ಕೇಪ್ ಆಗಿ ಹೋಗ್ಬಿಡ್ಬೇಕಾದ್ರೆ ಅವಳನ್ನ ಚೇಸ್ ಮಾಡಿ ಹೋಗಿದ್ದ ಈ ಕ್ರಿಯೇಚರ್ ಅಲ್ಲಿ ಕಬ್ಣದ ಮೇಲೆ ಡ್ಯಾಶ್ ಅನ್ನ ಮಾಡ್ಬೇಕಾದ್ರೆ ಎಲ್ಲ ಕಬ್ಣವ ಕ್ರಿಯೇಚರ್ ಮೇಲೆ ಬಿದ್ಕೊಳ್ಳುತ್ತೆ. ಆವಾಗ ನಮ್ಮ ಹೀರೋಯಿನ್ ಅದಕ್ಕೆ ಆಪೋಸಿಟ್ ಅಲ್ಲಿ ಗಾಡಿಯನ್ನು ಟಾಪ್ ಗೇರ್ ಅಲ್ಲಿ ಟಾಪ್ ಸ್ಪೀಡ್ ಅಲ್ಲಿ ಓಡಿಸ್ಕೊಂಡ್ ಬಂದು ಹಾಗೆ ಸ್ಕಿಡ್ ಹೊಡೆದು ಆ ಕ್ರಿಯೇಚರ್ ಮೇಲೆ ಬಿಡ್ಬೇಕಾದ್ರೆ ಗಾಡಿ ಮಾತ್ರ ಹಾಗೆ ಜಾರಿ ಬಂದು ಅಲ್ಲಿರುವ ಕಬ್ಣಕ್ಕೆ ಹೊಡೆದು ಡುಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಷ್ಟೇ ಆ ಇಡೀ ಜಾಗವೇ ಬ್ಲಾಸ್ಟ್ ಆಗಿ ಬೆಂಕಿ ಹಿಡ್ಕೋಬೇಕಾದ್ರೆ ಆ ಕ್ರಿಯೇಚರ್ ಕೂಡ ಅದರಲ್ಲಿ ಸುಟ್ಟೋಗುತ್ತೆ. ಸರಿ, ಅಷ್ಟೇ ಆ ಕ್ರಿಯೇಚರ್ ನ ಕತೆ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ನಾವು ಅನ್ಕೊಂಡ್ರೆ ಅದು ಮತ್ತೆ ಎದ್ದು ಬರ್ತಿರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ ತಪ್ಪಿಸ್ಕೊಳ್ಳೋದಕ್ಕಾಗಿ ಡೈರೆಕ್ಟ್ ಆಗಿ ಆ ಡ್ರಿಲ್ ಬಿಟ್ ಇರುವ ಜಾಗಕ್ಕೆ ಓಡಿ ಹೋಗ್ತಾಳೆ. ಅದು ಬಿಡದೆ ಕಂಟಿನ್ಯೂಸ್ ಆಗಿ ಇವಳನ್ನ ಚೇಸ್ ಮಾಡಿ ಬರ್ಬೇಕಾದ್ರೆ ಕೆಳಗಡೆ ಇರುವ ಒಂದು ದೊಡ್ಡ ಸ್ಪ್ಯಾನರ್ ನ ಕೈಗೆ ತಗೋತಾಳೆ. ಅದು ಹತ್ರ ಬರ್ಬೇಕಾದ್ರೆ ಅದರ ತಲೆಗೇನೆ ಡಗ್ ಡಗ್ ಅಂತ ಹೊಡೆದು ಅದನ್ನ ಚಿಂದಿ ಮಾಡ್ತಾಳೆ. ಆದ್ರೂ ಆ ಕ್ರಿಯೇಚರ್ ಇವಳನ್ನು ಹೊಡೆದು ನಾಶ ಮಾಡಿ ಧ್ವಂಸ ಮಾಡಿ ತೂದು ಬಿಸಾಕುತ್ತೆ. ಆವಾಗ್ಲೇ ನಮ್ಮ ಹೀರೋಯಿನ್ ಒಂದು ವಿಷಯವನ್ನ ನೋಡ್ತಾಳೆ. ಮೇಲ್ಗಡೆ ಇರುವ ಡ್ರಿಲ್ ಬಿಟ್ ಅನ್ನು ಯೂಸ್ ಮಾಡಿ ಆ ಕ್ರೀಚರಿನ ತಲೆ ಒಳಗಡೆ ಒಂದು ತೂತನ ಹಾಕಿದ್ರೆ ಮಾತ್ರವೇ ಇದರ ಹತ್ರದಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಆಗುತ್ತೆ, ಅದನ್ನು ಸಾಯಿಸೋದಕ್ಕೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡು ಕೈಗೆ ಆ ಡ್ರಿಲ್ ಬಿಟ್ಟಿನ ರಿಮೋಟ್ ಅನ್ನ ತಗೊಂಡು ಆ ಕ್ರಿಯೇಚರ್ ನ ಗುರಾಯಿಸಿ ನೋಡಿ ನಿಂತಿರ್ಬೇಕಾದ್ರೆ ಆ ಕ್ರಿಯೇಚರುವೆ ನಿಧಾನಕ್ಕೆ ಇವಳ ಹತ್ರ ಬರ್ತಿರುತ್ತೆ. ಅದು ಮುಂದೆ ಬರ್ತಾ ಬರ್ತಾ ನಮ್ಮ ಹೀರೋಯಿನ್ ಒಂದೊಂದು ಸ್ಟೆಪ್ ಹಾಗೆ ಹಿಂದೆ ಹೋಗ್ತಿರ್ತಾಳೆ. ಕರೆಕ್ಟ್ ಆಗಿ ಆ ಡ್ರಿಲ್ ಬಿಟ್ ಇರುವ ಜಾಗಕ್ಕೆ ಆ ಕ್ರಿಯೇಚರ್ ಬರ್ಬೇಕಾದ್ರೆ ಫಟ್ ಅಂತ ಬಟನ್ ಅನ್ನ ಪ್ರೆಸ್ ಮಾಡಿ ಅದರ ತಲೆಗೇನೆ ಡ್ರಿಲ್ ಬಿಟ್ ಅನ್ನು ಚುಚ್ಚಿಸ್ತಾಳೆ. ಕರೆಕ್ಟ್ ಆಗಿ ಇನ್ನ ಒಂದೇ ನಿಮಿಷದಲ್ಲಿ ಆ ಇಡೀ ಸ್ಟೇಷನ್ ಬ್ಲಾಸ್ಟ್ ಆಗಲಿದೆ, ಚಿಂದಿ ಆಗಲಿದೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋಯಿನ್ ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗಿ ಅವಳ ಬೈಕ್ ಅನ್ನು ತಗೊಂಡು ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗಿ ಸ್ಟೇಷನ್ ನ ಬಿಟ್ಟು ಸಮುದ್ರಕ್ಕೆ ಜಂಪ್ ಅನ್ನ ಮಾಡ್ಕೊತಾಳೆ. ಆ ಇಡೀ ಸ್ಟೇಷನ್ ಬಾಂಬ್ ಬ್ಲಾಸ್ಟ್ ಆಗಿ ದೊಡ್ಡದಾಗಿ ಬೆಂಕಿ ಹಿಡಿದು ಉರಿತಿರುತ್ತೆ. ಆದ್ರೆ ತಪ್ಪಿಸ್ಕೊಂಡು ಸಮುದ್ರಕ್ಕೆ ಬಿದ್ದಿದ್ದ ನಮ್ಮ ಹೀರೋಯಿನ್ ಆ ಸ್ಟೇಷನ್ ಫೌಂಡೇಶನ್ ಪಿಲ್ಲರ್ ಮೇಲೆ ಹತ್ತಿ ನಿಂತ್ಕೋತಾಳೆ. ಆ ಸಮಯ ಅಂತ ನೋಡಿ ಇವ್ರುಗಳು ಹೆಲ್ಪಿಗೆ ಕರೆದಿದ್ದ ಹೆಲಿಕಾಪ್ಟರ್ ಆ ಜಾಗಕ್ಕೆ ಬರ್ಬೇಕಾದ್ರೆ ಪಿಲ್ಲರ್ ಮೇಲೆ ಜೀವಂತವಾಗಿ ನಿಂತಿರುವ ನಮ್ಮ ಹೀರೋಯಿನ್ ಅನ್ನು ನೋಡಿ ಅವ್ರುಗಳು ಕಾಪಾಡ್ಬಿಡ್ತಾರೆ. ತುಂಬಾನೇ ಜೀವ ಬಲಿಗಳನ್ನ ತಗೊಂಡಿದ್ದ ಸೆಕ್ಟರ್ 7 ಅನ್ನ ಆ ಆಯಿಲ್ ಮೈನಿಂಗ್ ಕಂಪನಿಯನ್ನ ಇವಾಗ ಮತ್ತೆ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡ್ಬಿಡ್ತಾರೆ. ನಮ್ಮ ಹೀರೋಯಿನ್ ಸೇಫ್ ಆಗಿ ಹೆಲಿಕಾಪ್ಟರ್ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ನಿಮಗೆ ಇಷ್ಟ ಆಯ್ತಾ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿಯ ಮೂವೀಸ್ ಎಲ್ಲ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಗನೆ ಅವನ್ನ ಎಕ್ಸ್ಪ್ಲೈನ್ ಮಾಡೋಣ. ವಿಡಿಯೋಗೆ ಮರೆಯದೆ ಲೈಕ್ ಅನ್ನ ಕೊಡಿ. ಥ್ಯಾಂಕ್ ಯು.